ವಿಧಾನಮಂಡಲದ ಮುಂಗಾರು ಅಧಿವೇಶನ ಮುಗೀತು ಅಂದಾಗ ನಮಗೆ ಆಶ್ಚರ್ಯ ಆಗಿದ್ದಾರೆ. ಇನ್ನೂ 2 ದಿವಸ ನಡಿಬೇಕಾಗಿತ್ತಲ್ಲ ಅಂತ. ನಡೆಸಲಿಲ್ಲ, ಅದನ್ನು ಅಬ್ರಪ್ಟಾಗಿ ಮುಗಿಸಿದ್ದಾರೆ. ಇವತ್ತು ಪ್ರತಿ ದಿವಸಕ್ಕೂ ಇಂತಿಂಥ ದಿವಸ ಇಂತಿಂಥದ್ದು ಅಂತ ಒಂದು ಅಜೆಂಡಾ ಇರುತ್ತೆ ಹೌಸ್ನಲ್ಲಿ ಏನಾಗಬೇಕು ಅಂತ. ಇವತ್ತು ಆ್ಯಕ್ಚುಲಿ 2 ಬಿಲ್ ಪಾಸ್ ಆಗಬೇಕಾಗಿತ್ತಂತೆ. ಅದನ್ನು ಚೇಂಜ್ ಮಾಡಿ ಮುಂದಿನ 2 ದಿನಗಳಲ್ಲಿ ಆಗಬೇಕಾಗಿದ್ದ ಅಷ್ಟು ಕೆಲಸನೇ ಇವತ್ತು ತಂದುಬಿಟ್ರು. 8 ಬಿಲ್ ಪಾಸ್ ಮಾಡಿಸ್ಬಿಟ್ರು. ಅದು ಬಿಲ್ ಪಾಸ್ ಮಾಡೋದೇನ್ರಿ, ಗಲಾಟೆ ನಡೀದೇ ಇರಲಿ. ಒಬ್ಬರು ಮಂಡಿಸ್ತಾರೆ, ಇನ್ನೊಬ್ಬರು ಅನುಮೋದಿಸ್ತಾರೆ. ಸ್ಪೀಕರ್ ಇದ್ದವ್ರು ಹೇಳ್ತಾರೆ ಬಿಲ್ನ ಪರವಾಗಿರುವವರು ಹೌದು ಅನ್ನಿ ಅಂತಾರೆ. ಜಗತ್ತಿಗೆ ಗೊತ್ತಿರೋ ಸತ್ಯ, ಕಾಂಗ್ರೆಸ್ಸಿನ ಸಂಖ್ಯೆ ಜಾಸ್ತಿ ಇದೆ, ಅದರ ಪಾಡಿಗೂ ಪಾಸ್ ಆಗ್ತಾ ಹೋಗ್ತವೆ. ಅದರ ಪರ ವಿರುದ್ಧ ಚರ್ಚೆಯಾದರೆ ಸದನದ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು, ಜನರಿಗೂ ಗೊತ್ತಾಗತ್ತೆ ಅದರಲ್ಲಿ ಏನಿದೆ ಏನಿಲ್ಲ ಅಂತ. ಬಟ್ ಬ್ಯಾಕ್ ಟು ಬ್ಯಾಕ್ 8 ಪಾಸ್ ಮಾಡ್ಕೊಂಡ್ರು. ಆವಾಗಲೇ ಬಿ ಜೆ ಪಿಯವ್ರಿಗೊಂದು ಅಂದಾಜು ಸಿಕ್ಕಿತ್ತು, ಇವತ್ತೇ ಗಂಟು ಮೂಟೆ ಕಟ್ಟೋ ಪ್ಲ್ಯಾನ್ನಲ್ಲಿದ್ದಾರೆ ಇವರು ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು. 8 ದಿವಸ ನಡೆದಂಗಾಯ್ತು ಸೆಷನ್. ಅದರಲ್ಲಿ ಮೊದಲನೇ ದಿವಸ ಬಿಡಿ, ಅದು ಪೂರ್ತಿ ಸಂತಾಪದಲ್ಲೇ ಹೋಗಿಬಿಡುತ್ತೆ. ಸಂತಾಪದ ದಿನ ಯಾವುದೇ ವಿಷಯ ಚರ್ಚೆ ಮಾಡುವ ಸಂಪ್ರದಾಯ ಇಲ್ಲ. ಇನ್ನು 7 ದಿನ ಏನು ಚರ್ಚೆ ಆಗಿತ್ತು? ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಯಾಕೆ ಕೊಡಬೇಕು ಅಂತ ವಿರೋಧ ಪಕ್ಷದವರು ಚರ್ಚೆ ಮಾಡೋಣ ಬನ್ನಿ ಅಂದ್ರವರು. ಇವರು ಫಸ್ಟ್ ರಾಜೀನಾಮೆ ಆಮೇಲೆ ಚರ್ಚೆ ಅಂದರು. ಸೇಮ್ ಸಂಸತ್ತಿನಲ್ಲಿ ಕಾಂಗ್ರೆಸ್ ಏನು ಮಾಡ್ತಲ್ಲ, ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಏನು ಮಾಡಿದ್ವಲ್ಲ ಸಂಸತ್ತಿನಲ್ಲಿ, ಅದರ ರೆಪ್ಲಿಕೇಷನನ್ನು BJP ಮತ್ತು BJPಯ ಮಿತ್ರ ಪಕ್ಷ JDS ಇಲ್ಲಿ ಮಾಡಿತು. ವಿಧಾನಮಂಡಲದ ಅಧಿವೇಶನದಲ್ಲಿ ಅಲ್ಲಿ ಸರ್ಕಾರ ಮಣಿದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಂಡು ಇಲ್ಲಿ ರಾಜೀನಾಮೆ ಆಗಲಿಲ್ಲ. ಅಲ್ಲಿ ಮಣಿದಿದ್ದಕ್ಕೆ ಕಾಂಗ್ರೆಸ್ಸಿನ ಹೋರಾಟ ಒಂದೇ ಕಾರಣವ ಇಲ್ಲ. ಕಾಂಗ್ರೆಸ್ ಹೋರಾಟ ಬಾಲಂಗೋಚಿ ಇದ್ದಂಗಿತ್ತು. ಆ್ಯಕ್ಚುಲ್ ಹೋರಾಟ ಇದ್ದದ್ದು CJPದು, ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾದ ಸನ್ನಿವೇಶ ಬಂತು. ನಾಗೇಂದ್ರ ರಾಜೀನಾಮೆಯನ್ನು ಹೊರತುಪಡಿಸಿ ಚರ್ಚೆ ಮಾಡೋದಕ್ಕೇನು ಕಡಿಮೆ ವಿಷಯ ಇದ್ವಾ? ಕಾವೇರಿ ನದಿ ನೀರು ಹಂಚಿಕೆ ಮತ್ತೊಮ್ಮೆ ಗದ್ದಲ ಆಗ್ತಾ ಇದೆ. KPSC ನೇಮಕಾತಿ ಹಗರಣ. ED ಅವರು ಫಾರ್ ದ ಫಸ್ಟ್ ಟೈಮ್ KPSC ಆಫೀಸಿಗೆ ಬಂದರು, ಉದ್ಯೋಗ ಸೌಧಕ್ಕೆ ಬಂದಿದ್ದಾರೆ. ಒಬ್ಬ ಆಫೀಸರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಗಿದ್ದಾರೆ. ಅರೆಸ್ಟ್ಗಳಾಗಿದ್ದಾವೆ. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ಗೊತ್ತಿಲ್ಲದೆ ಇರೋದು ಅವ್ರಿಗೆ. ಪಾರ್ಕಿನ 5% ಜಾಗವನ್ನು ಖಾಸಗಿ ಅವ್ರಿಗೆ ಮಾರೋದಕ್ಕೊಂದು ವಿಧೇಯಕ ತಗೊಂಡು ಬರ್ತಾ ಇದ್ದಾರೆ. ಚರ್ಚೆ ಮಾಡಬೇಕು ಅಂದಿದ್ರೆ ಸುಮಾರು ವಿಷಯ ಇದ್ದವು. ಆದರೆ BJP ಅವರು ಇವೆಲ್ಲವುಗಳಿಗಿಂತಲೂ ನಾಗೇಂದ್ರ ರಾಜೀನಾಮೆ ಇಂಪಾರ್ಟೆಂಟು ಅಂತ ನಿರ್ಧಾರ ಮಾಡಿದರು. ಅವರ ಪೊಲಿಟಿಕಲ್ ಜಡ್ಜ್ಮೆಂಟ್ ಅದು. ಪ್ರಶ್ನೆ ಮಾಡೋದಕ್ಕೆ ನಾವ್ಯಾರು? ಪೊಲಿಟಿಕಲ್ ಜಡ್ಜ್ಮೆಂಟಪ್ಪ. ಕೇಂದ್ರದಲ್ಲೂ 100 ವಿಷಯ ಇದ್ವು ರೀ ಚರ್ಚೆ ಮಾಡೋದಕ್ಕೆ. ನರೇಂದ್ರ ಮೋದಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ 10 ವಿಷಯಗಳಿದ್ವು. ಬಟ್ ವಿರೋಧ ಪಕ್ಷ ಏನು ಡಿಸೈಡ್ ಮಾಡ್ತು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಂಪಾರ್ಟೆಂಟು ಅಂತ. ಫೈನಲಿ ಆಗಿದ್ದೇನೆಂದರೆ, ನಾವು ಹೀಗೆ ಹೋರಾಡಬಲ್ಲೆವು ಅನ್ನೋದನ್ನು BJPಯವರು ಬೇರೆಯವ್ರಿಗೆ ಒತ್ತಟ್ಟಿಗಿರಲಿ ತಮ್ಮ ಕಾರ್ಯಕರ್ತರಿಗೆ ತೋರಿಸಿದ್ರಷ್ಟೇ. ಒಂದು ವಿಷಯ ಹಿಡ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡು ನಾವು ಹೋರಾಟ ಮಾಡಬಲ್ಲೆವಿ ಅಂತ. ಅದರ್ವೈಸ್ ಹೆಂಗಾಗ್ಬಿಟ್ಟಿತ್ತು BJPಲಿ ಅಂತಂದರೆ, ಅವರ ಕಾರ್ಯಕರ್ತರಿಗೆ ಅನ್ಸೋದಕ್ಕೆ ಶುರುವಾಗಿತ್ತು, ಇದು ಏನಾರು ಅಡ್ಜಸ್ಟ್ಮೆಂಟ್ ಇದೆಯಾ ಇವರು ಮಧ್ಯದಲ್ಲಿ ಅಂತ. ಒಂದು ವಿಷಯ ಎತ್ಕೋತಾರೆ, ಅದನ್ನ ಅರ್ಧಕ್ಕೆ ಬಿಡ್ತಾರೆ, ಮತ್ತು ಮುಂದಿಂದಕ್ಕೆ ಹೋಗ್ತಾರೆ. ಹರಟೆಯಂಥ ಚರ್ಚೆಗಳನ್ನು ಮಾಡ್ತಾ ಕೂತ್ಕೋತಾರೆ. ಗಟ್ಟಿಯಾಗಿ ಒಂದು ಸಬ್ಜೆಕ್ಟ್ ಹಿಡ್ಕೊಂಡು ಯಾವುದೋ ವಿಷಯದ ಬಗ್ಗೆ ಬೀದಿಲಿ ನಿಂತ್ಕೊಂಡು ಹೋರಾಡಿರ್ತಾರೆ. ಸೆಷನ್ ಬಂದಾಗ ಅದರದ್ದು ಚಕಾರನೇ ಇಲ್ಲ. ಮತ್ಯಾವುದೋ ಒಂದು ಹಗರಣ, ವಿವಾದ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರುತ್ತೆ, ಸದನದಲ್ಲಿ ಚರ್ಚೆನೇ ಆಗೋದಿಲ್ಲ. ಇದೆಲ್ಲವನ್ನು ನೋಡಿ ಕಾರ್ಯಕರ್ತರಿಗೆ ಅನ್ಸೋದಕ್ಕೆ ಶುರುವಾಗಿತ್ತು, ಸಮಥಿಂಗ್ ಈಸ್ ರಾಂಗ್ ವಿತ್ ಆರ್ ಲೀಡರ್ಸ್ ಅಂತ. ಆ ಅಭಿಪ್ರಾಯವನ್ನು ತಕ್ಕ ಮಟ್ಟಿಗೆ ಅಥವಾ ಬಹುತೇಕ ಮಟ್ಟಿಗೆ ಬಗೆಹರಿಸುವಲ್ಲಿ BJPಯ ನಾಯಕರುಗಳು ಈ ಹೋರಾಟದ ಮೂಲಕ ಯಶಸ್ವಿ ಆದರು ಅಂತ ಅನಿಸುತ್ತೆ. ಎಲ್ಲೋ ದೂರದಲ್ಲಿ ಕೂತ್ಕೊಂಡ ಕಾರ್ಯಕರ್ತನಿಗೆ ಅನ್ನಿಸೋದಕ್ಕೆ ಶುರುವಾಯಿತು, ಇಲ್ಲ ನಮ್ಮವರು ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಅನ್ನಿಸೋದಕ್ಕೆ ಶುರುವಾಯಿತು. ಸರ್ಕಾರಕ್ಕೇನು ಗದ್ದಲದಲ್ಲಿ ಮುಗಿದೋಯ್ತು. ವಿರೋಧ ಪಕ್ಷಗಳ ಮೇಲೆ ಒಂದಷ್ಟು ಆರೋಪಗಳು. ಇವತ್ತು ಅನಿರ್ದಿಷ್ಟಾವಧಿಗೆ ಮುಂದು ಹಾಕಿದ ನಂತರ ಅಧಿವೇಶನವನ್ನು ಶಾಸಕರುಗಳ ಒಂದು ಗುಂಪು ಲೋಕಭವನಕ್ಕೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದರು, ಹಿಂಗೆ ಮಾಡಿಟ್ಟಿದ್ದಾರೆ ನೋಡಿ ಅಂತ. ಆರ್ ಅಶೋಕ್ ಅವ್ರು ಮಾತಾಡಿದ್ದಾರೆ, ವಿಜೇಂದ್ರ ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ.
ಸಭಾಧ್ಯಕ್ಷರ ಮೇಲೆ ವಿಶ್ವಾಸ ಇತ್ತು ನಮಗೆ, ಏನೋ ನ್ಯಾಯ ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದ್ರಿ. ಆದರೆ ಸಭಾಧ್ಯಕ್ಷರು ಇವತ್ತು ಈ ಸದನವನ್ನು ಸರಿಯಾಗಿ ನಡೆಸುವಂಥದ್ದಕ್ಕೆ ಆಗಲಿಲ್ಲ. ಅವರೂ ಕೂಡ ವಿಧಾನಸಭೆಯಲ್ಲಿ ಇವತ್ತು ಚರ್ಚೆಗಳು ನಡೆಯದೆ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಚರ್ಚೆಗಳು ನಡಿಬೇಕಾಯಿತು. ಆ ಬೆಂಗಳೂರು ಪಾರ್ಕ್ಗೆ ಸಂಬಂಧಪಟ್ಟಂತೆ ರಾಜ್ಯದ ಪಾರ್ಕ್ಗೆ 5% ಇದು ಲೂಟಿ. ಫೈನಾನ್ಸ್ ಬಿಲ್ ಇತ್ತು. ಫೈನಾನ್ಸ್ ಬಿಲ್ಲಲ್ಲಿ ಭಾರತ್ ಜೋಡೋ ಕಾರ್ಯಕ್ರಮ ಅದು ಕಾಂಗ್ರೆಸ್ಸಿನ ಕಾರ್ಯಕ್ರಮ, ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಸದನದಲ್ಲಿ ವಿರೋಧ ಪಕ್ಷವನ್ನು ಎದುರಿಸೋದಕ್ಕೆ ಸಾಧ್ಯ ಆಗದೇನೆ ಹಿಂಬಾಗಿಲಿನಿಂದ ಓಡೋಗಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಕರ್ನಾಟಕ ರಾಜ್ಯವನ್ನು ಲೂಟಿ ಮಾಡಿರುವಂತಹ ಈ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕ್ಷಮೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟರೆ ಇವರ ಬಣ್ಣ ಬಯಲಾಗ್ತದೆ, ಇವರ ಭ್ರಷ್ಟಾಚಾರ ಇನ್ನೂ ಕೂಡ ಬೀದಿಗೆ ಬರ್ತದೆ, ಮುಖ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಇವತ್ತು ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂಡತನದಿಂದ ಇವತ್ತೇನು ಮರಿತಾ ಇದೆ, ಇಲ್ಲಿ ನಮಗೆ ನ್ಯಾಯ ಸಿಗೋದಿಲ್ಲ ಅನ್ನೋದು ನಮಗೂ ಕೂಡ ಅರ್ಥ ಆಗಿದೆ. ಜನತೆ ಮುಂದೆ ಕೂಡ ಹೋಗ್ತೇವೆ. ರಾಜ್ಯಪಾಲರು ಇವತ್ತು ಮಧ್ಯಸ್ಥಿಕೆ ವಹಿಸಬೇಕು. ಇಂಥ ಭ್ರಷ್ಟರನ್ನು ಏನು ರಕ್ಷಣೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಅವರಿಗೆ ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು ಅಂತೇಳಿ ರಾಜ್ಯಪಾಲರಲ್ಲಿ ನಾವು ಮನವಿಯನ್ನು ಕೂಡ ಮಾಡೋರಿದ್ದೇವೆ. ನಿರ್ಧರಿಸಿದಂತೆ ಪೂರ್ಣ ಅವಧಿವರೆಗೆ ನಡೀಲಿಲ್ಲ. ಕಾರಣ ಸ್ಪಷ್ಟ ಆಗಿತ್ತು. ವಿರೋಧ ಪಕ್ಷದವರು BJP ಹಾಗೂ JDSದವರು ಹಲವಾರು ವಿಷಯಗಳಿದ್ದು ಅವುಗಳನ್ನು ಚರ್ಚೆ ಮಾಡೋದಕ್ಕೆ ಘೋಷಣೆ, ಹಾಡು ಹಾಗೂ ಇತರ ರೀತಿಯ ಸದನದ ಚಟುವಟಿಕೆ ನಡೆಯದ ಹಾಗೆ ಮಾಡೋದ್ರ ಮೂಲಕ ಅದರಿಂದ ಅನಿವಾರ್ಯವಾಗಿ ಸರ್ಕಾರ ಇವತ್ತು ಸದನವನ್ನು ಮೊಟಕುಗೊಳಿಸಬೇಕಾಗಿರ್ತಕ್ಕಂಥದ್ದು ಆಗಿದೆ. ಮತ್ತು ಸಾಕಷ್ಟು ಸಮಸ್ಯೆಗಳು ರಾಜ್ಯದಲ್ಲಿ ಇವತ್ತು ಚರ್ಚೆ ಅವಶ್ಯಕತೆ ಇದೆ. ಯಾಕಂದರೆ ಸದನದಲ್ಲಿ ಚರ್ಚೆ ಆದರೆ ಅದಕ್ಕೆ ಪರಿಹಾರ ಸಿಗ್ತದೆ. ಆದರೆ ಅಪೋಸಿಷನ್ ಅವರು ಘೋಷಣೆಗೆ ಹೋಗೋದು ಬಿಟ್ಟು ಏನೂ ಮಾಡೋಕ್ಕೆ ತಯಾರಾಗಿಲ್ಲ. ಅವ್ರು ಮಾತಾಡೋಕ್ಕೆ ರೆಡಿ ಇಲ್ಲ, ನೋಟಿಸು ಕೊಡೋಕ್ಕೆ ರೆಡಿ ಇಲ್ಲ, ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ನಾವು ಒಂದು ವಾರ ನಾವು ಇವರೆಲ್ಲ ರೀತಿ ಮಾಡಿದ್ರು ಕೂಡ ನಾವು ಸಹಿಸ್ಕೊಂಡಿದ್ವಿ. ಎರಡನೇ ವಾರನೂ ಕೂಡ ಇವತ್ತು ನೋಡಿದ್ವಿ ನಾವು ಏನೋ ವಾಪಸ್ ದಾರಿಗೆ ಬರ್ತಾರ ಅಂತ. ಇವರು ದಾರಿ ತಪ್ಪಿದ ಮಗ ಹಂಗೆ ಪೂರ್ತಿನ ದಾರಿ ಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹಿಂಗೆ ನಡೆಸೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಇವತ್ತು ಸದನ ಸೆನೆಡೆ ಆಗಿದೆ. ಇಡೀ ಸಂಸತ್ತಲ್ಲಿ ಮಾಡಿದ್ದು ಬೇರೆ ವಿಷಯ. BJPಯವರು ಇವತ್ತು ಕರ್ನಾಟಕ ರಾಜ್ಯದ ಜನತೆಯ ಎಲ್ಲ ಸಮಸ್ಯೆಗಳನ್ನು ಮರೆತು ತಮ್ಮ ವೈಯಕ್ತಿಕ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ, ಆ ಸಮಸ್ಯೆಗಳಿಗೆ ಪರಿಹಾರ ಹುಡ್ತಕ್ಕಂಥ ನಿಟ್ಟಿನಲ್ಲಿ ಪಾರ್ಲಿಮೆಂಟ್ನಲ್ಲೇನು ಸದನ ನಡೀಲಿಕ್ಕೆ ಬಿಡಲಿಲ್ಲ. ಅದರ ಫಲವಾಗಿ ನಾವು ಕರ್ನಾಟಕದಲ್ಲಿ ಇದನ್ನು ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಉದ್ದೇಶದಿಂದ ಈ ಸದನ ನಡೀಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ದಾರೆ. ಸದನವನ್ನು ನಡೀಲಿದಂತೆ ತಡೆ ಒಡ್ಡಿರ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥ ವಿಚಾರ. ಈ ರಾಜ್ಯದ ಜನ ನಿಮ್ಮನ್ನು ಕ್ಷಮಿಸ್ತಾರ? ಕ್ಷಮಿಸಬೇಕಾ? ಶರಣ್ ಪ್ರಕಾಶ್ ಪಾಟೀಲ್ ಹೆಂಗೆ ತೇಲಿಸ್ಬಿಟ್ರು ನೋಡಿ. ಸಂಸತ್ನಲ್ಲಿ ನಡೆದಿದ್ದು ಬೇರೆ ವಿಷಯ, ಅದು ಹೆಂಗ್ರಿ ಬೇರೆ ಆಗುತ್ತೆ? ಇಲ್ಲೂ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿನಲ್ಲೇ ಅಧಿವೇಶನ ನಡೀತಾ ಇರೋದು, ಅಲ್ಲೂ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿನಲ್ಲೇ ಅಧಿವೇಶನ ನಡೀತಾ ಇರೋದಪ್ಪ. ಇಲ್ಲಿ ನಾಗೇಂದ್ರ ರಾಜೀನಾಮೆ ಕೇಳ್ತಾ ಇದ್ದಾರೆ ರೀ. ಅವರು ಇಡಿ ಚಾರ್ಜ್ ಶೀಟ್ನಲ್ಲಿ ಆರೋಪಿಯಾಗಿದ್ದಾರೆ ನಾಗೇಂದ್ರ. CBIನವರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ತಪ್ಪಿತಸ್ಥರು ನಾಗೇಂದ್ರ ಅಂತ ಕಂಡು ಬಂದಿದೆ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನೂ ಇಲ್ಲ ಎಂತೂ ಇಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೋರಾಟ ಮಾಡಿ ಸಂಸತ್ ನಡೆಸೋದಕ್ಕೆ ಬಿಡದೆ ಇಲ್ಲಿ BJPಯವರು ಇದನ್ನು ಅಧಿವೇಶನ ನಡೆಸೋದಕ್ಕೆ ಬಿಡಲಿಲ್ಲ. ಇವರನ್ನು ರಾಜ್ಯದ ಜನ ಕ್ಷಮಿಸಬೇಕಾ ಅಂತ ಶಿವಲಿಂಗೇಗೌಡರು ಕೇಳ್ತಾ ಇದ್ದಾರೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಬೆಳಗ್ಗೆ ಆ್ಯಕ್ಚುಲಿ BJPಯವರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಮಾಡಿದ್ರು, ನಾಯಕರುಗಳು, ಕಾರ್ಯಕರ್ತರುಗಳು. ವಿಕಾಸಸೌಧ ಗೇಟ್ನಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ. ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋದ್ರು. ಇದಾದ ನಂತರ ಸಂಪ್ರದಾಯದಂತೆ ಬಿಟ್ಟು ಕಳಿಸಿದರು. ನಾಯಕರುಗಳು ಅಧಿವೇಶನಕ್ಕೆ ಬಂದರು.
ಸರ್ಕಾರ ಅದರ ಪಾಡಿಗೆ ಅದು ಬಿಲ್ಗಳನ್ನು ಪಾಸ್ ಮಾಡಿಸಿಕೊಳ್ತಾ ಇತ್ತು. ಇವರು ನಾಗೇಂದ್ರ ರಾಜೀನಾಮೆ ಅಂತ ಮಾತಾಡ್ತಾ ಇದ್ರು. ಶಾಸಕ ಅರವಿಂದ ಬೆಲ್ಲದ್ ಸೇರಿದಂತೆ ಅನೇಕರು. ಇವ್ರದ್ದು ಆ್ಯಂಗಲ್ ಏನಪ್ಪ, ಸ್ಟೋರಿ ಆ್ಯಂಗಲ್ ಅಂದರೆ, ನಾಗೇಂದ್ರ ಏನೋ ಹೋಗಿ ಹೈಕಮಾಂಡನ್ನು ಹೆದರಿಸಿದ್ರಂತೆ. ನನ್ನನ್ನು ಮಿನಿಸ್ಟರ್ ಮಾಡದೆ ಹೋದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೊಡ್ಕೊಂಡ ದುಡ್ಡಿನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀನಿ ಅನ್ನೋದು ಬಹಿರಂಗವಾಗಿ ಹೇಳಿಬಿಡ್ತೀನಿ ನೋಡಿ ಅಂತ ನಾಗೇಂದ್ರ ಹೆದರಿಸಿದ್ರಂತೆ. ಎಲ್ಲಿ ತಮ್ಮ ಹೆಸರು ಬಂದುಬಿಡುತ್ತೋ ಅಂತ ಅವ್ರನ್ನ ಮಿನಿಸ್ಟರ್ ಮಾಡಿಬಿಟ್ರಂತೆ ಅನ್ನೋದು ಬಿ ಜೆ ಪಿಯವರ ಆ್ಯಂಗಲ್ಲು. ಅದನ್ನೇ ಮಾತಾಡಿದ್ರಿ ಇವತ್ತು. ಕೇಳಿಸ್ಕೊಳ್ಳಿ ಒಂಚೂರು. ಆದ್ರೆ ಎಂಬ ವಿಷಯ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು, ನೈತಿಕತೆ ಬಗ್ಗೆ ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಕರ್ಕೊಂಡ್ಬಂದು ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು, ಬದಲಾವಣೆ ಆಗೈತೆ. ಸರ್ಕಾರದ ನೈತಿಕತೆ ಬದಲಾವಣೆ ಆಗಿತ್ತು. ಮುಖ್ಯಮಂತ್ರಿಗಳ ನೈತಿಕತೆ ಬದಲಾವಣೆ ಆಗಿತ್ತು. ಏನಾಗೈತಿ? ನಾವು ಎಷ್ಟು ಜನ ಇವತ್ತು ಕೇಳ್ತಾ ಇದಾರೆ. ಜನರ ಹಣದ ಪ್ರಕರಣ ಸಂಪೂರ್ಣ ಸರ್ಕಾರದ ಉತ್ತರ ಒಂದೇ ಇರಬೇಕು. ಇವತ್ತೇನು ನೀವು ರಾಜಕೀಯವಾಗಿ ಅವ್ರನ್ನ ರಚನೆ ಮಾಡ್ತಾ ಇದ್ದೀರಾ? ಇವತ್ತು ಮಾದೇವಪ್ಪದಾರ ದಲಿತರು, ಅವ್ರನ್ನ ಮಂತ್ರಿ ಮಾಡ್ರಿ. ಪ್ರಸಾದ ಅಭಯದಾರ ದಲಿತರು, ಅವ್ರನ್ನ ಮಂತ್ರಿ ಮಾಡ್ರಿ. ರಾಜಣ್ಣ ಇದಾರ, ಅವ್ರನ್ನ ಮಂತ್ರಿ ಮಾಡ್ರಿ. ರಚನೆ ಪ್ರಕ್ರಿಯೆ ಅವ್ರನ್ನ ಮಾಡ್ರಿ. ಆಗೋದಕ್ಕೆ ಇಂಥ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀರಿ ನೀವು? ನಿಮಗೇನು ಅನಿವಾರ್ಯತೆ ಐತೆ? ಹಾಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಇದು ಮೊದಲನೆಯ ಅಧಿವೇಶನ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರಿಗೆ ಒಂದು ಹೊಸ ಆಲೋಚನೆಯನ್ನು ಮಾಡೋಣ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿದೆ. ನಾವು ಕೆಲಸ ಮಾಡೋಣ, ರಾಜ್ಯಕ್ಕೆ ಚುನಾವಣೆ ಬಂದಾಗ ಚುನಾವಣೆ ಮಾಡೋಣ. ಇಲ್ಲಿ ಅನೇಕ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನ ಚರ್ಚೆ ಮಾಡೋಣ ಅಂತ ಹೇಳಿ ಅವರಿಗೆಲ್ಲ ಮನವಿ ಮಾಡಿದೆ. ಇವತ್ತು ರಾಜ್ಯದಲ್ಲಿ ಬರ ಭೀಕರವಾಗಿದೆ. ಇಂಥ ಒಂದು ಬರದ ಪರಿಸ್ಥಿತಿಯನ್ನ ನಮ್ಮ ಸ್ನೇಹಿತರು, ವಿರೋಧ ಪಕ್ಷದ ಸ್ನೇಹಿತರು, NDA ಸದಸ್ಯರು ಚರ್ಚೆ ಮಾಡದೆ ಅವ್ರಿಗೆ ರಾಜಕಾರಣನೇ ಬಹಳ ಮುಖ್ಯವಾಗಿದೆ. ನಾನು ಅವ್ರಿಗೆ ಹೇಳಿದೆ, ಈಗ ನಾಗೇಂದ್ರ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಒಂದು ನೋಟಿಸ್ ಕೊಡಿ, ಕೂತ್ಕೊಡಿ, ಚರ್ಚೆ ಮಾಡಿ, ಏನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನೀವು ಕೇಳಿ. ನಾನು ಅದಕ್ಕೆ ತನಿಖೆ ಮಾಡಿಸಿದ್ದೀನಿ. ಈಗ ಬೇರೆಯವರು CBI ಬರುವುದು, ED ಅವರು ಅನೇಕ ತನಿಖೆ ಕೂಡ ಕೊಟ್ಟಿದ್ದಾರೆ. ಅವರ ತನಿಖೆಯಲ್ಲೂ ಕೂಡ ಎಲ್ಲೂ ಕೂಡ ನೇರವಾಗಿ ನಾಗೇಂದ್ರ ಅವರವರು ತಪ್ಪಿಸಿದ್ರು ಅಂತ ಎಲ್ಲೂ ಕೂಡ ಅವರು ದಾಖಲೆಗಳಲ್ಲಿ ಕೂಡ ಎಲ್ಲೂ ಕೂಡ ಅವರು ಬಂದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರು ಚರ್ಚೆ ಮಾಡಬಹುದಾಯ್ತು. ಒಂದು ವಾರಕ್ಕೂ ಹೆಚ್ಚು ದಿನಗಳು, ಸುಮಾರು 8 ದಿನ ಈ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನೋಟಿಸ್ ಕೊಡದೆ ಚರ್ಚೆನೂ ಮಾಡಿದೆ. ನನ್ನ ಉತ್ತರ ಸರಿ ಇಲ್ಲ ಅಂದಿದ್ರೆ ಏನ್ ಬೇಕಾದ್ರೂ ಅವ್ರು ತೀರ್ಮಾನ ಮಾಡಬಹುದಾಯ್ತು. ಕೇಳೋಷ್ಟು ತಾಳ್ಮೆನೂ ಇಳಿದೆ ಇವತ್ತು ಬಾವಿಗೆ ಬಂದು ಬಿದ್ದಿದ್ದಾರೆ. ಸೊ ಇದಕ್ಕೆ ರಾಜ್ಯ ಹಿತಕ್ಕೆ ಅವ್ರಿಗೆ ಚಿಂತನೆ ಇಲ್ಲ. ಜನರು ಅದಕ್ಕೋಸ್ಕರ ನಾವು ವಿರೋಧ ಪಕ್ಷಕ್ಕೆ ಇಟ್ಟಿರೋದು. ಆ ವಿಚಾರ ಕೂಡ ಈಗಾಗಲೇ ನಾವು COD ಇಂದ ತನಿಖೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ED ಕೂಡ ಪ್ರವೇಶ ಮಾಡಿದೆ, ತನಿಖೆ ಮಾಡಲಿ. ಯಾರೇ ತಪ್ಪಿತಸ್ಥರಿದ್ದಾರೆ, ಅವ್ರು ಯಾರು ನೇಮಕ ಮಾಡಿದ್ರು ಅವರೇ ಇವತ್ತು ತಪ್ಪಿತಸ್ಥರಾಗಿದ್ದಾರೆ. ಕಾನೂನು ಪ್ರಕಾರ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅವರು ಕೂಡ ನಮ್ಮ ಸಂಪುಟ ಅವರಿಗೆ ಅನುಮೋದನೆಯನ್ನು ಕೂಡ ಕೊಟ್ಟಿದೆ. ಆ ವಿಚಾರ ಇಲ್ಲಿ ಚರ್ಚೆ ಮಾಡಬೇಕಾಯ್ತು. ನಮ್ಮ ಯುವಕರ ಭವಿಷ್ಯ ಇದೆಯಲ್ಲ, ವಿದ್ಯಾರ್ಥಿಗಳ ಭವಿಷ್ಯ, ಯುವಕರ ಭವಿಷ್ಯ, ಈ ದೇಶದ ಒಂದು ಆಸ್ತಿಯವರು, ಅವರಿಗೆ ಒಂದು ನ್ಯಾಯ ಕೊಡ್ಸೋಕೆ ಇವ್ರ ಕೈಲಿ ಆಗ್ಲಿಲ್ಲ. ಅದಕ್ಕೆ ಇಡೀ ರಾಷ್ಟ್ರದಲ್ಲಿ ಯುವಕರೆಲ್ಲ ಕೂಡ ಈ ಸರ್ಕಾರದ, BJP ಸರ್ಕಾರದ ವಿರುದ್ಧ ಕೇಂದ್ರದಲ್ಲಿ ದಂಗೆ ಎದ್ದಿದ್ದಾರೆ. ಇದನ್ನ ಇವರು ಗಮನಿಸಬೇಕು. ಇಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನು ಮಾತಾಡಿದಾರಲ್ಲ, ಅಲ್ಲಿ ಲೋಕಸಭೆ ರಾಜ್ಯಸಭೆ ಅಧಿವೇಶನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಮಾತಾಡ್ತಿದ್ರು. ರಾಜೀನಾಮೆ ಕೇಳ್ತಿದ್ದೀರಲ್ಲಪ್ಪ ಧರ್ಮೇಂದ್ರ ಪ್ರಧಾನ್, ಒಂದು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ, ಚರ್ಚೆಗೆ ನಾವು ತಯಾರಾಗಿದ್ದೀವಿ ಅಂತಿದ್ರು. ಇವರು ಅಲ್ಲಿ ನೋಟಿಸ್ ಕೊಡಲಿಲ್ಲ, ಇವರು ಇಲ್ಲಿ ನೋಟಿಸ್ ಕೊಡಲಿಲ್ಲ. ಚರ್ಚೆಗೆ ಇವ್ರು ಇಲ್ಲಿ ತಯಾರಾಗಲಿಲ್ಲ, ಚರ್ಚೆಗೆ ಅವ್ರು ಅಲ್ಲಿ ತಯಾರಾಗಲಿಲ್ಲ. ಅಟ್ಲೀಸ್ಟ್ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನಾನು ರಿಪೋರ್ಟ್ ತರಿಸ್ಕೊಂಡು ನೋಡಿದ್ದೀನಿ, ಅದರಲ್ಲಿ ಆರೋಪನೇ ಇಲ್ಲ ನಾಗೇಂದ್ರ ಮೇಲೆ, ನೇರವಾದ ಆರೋಪ ಇಲ್ಲ ಅಂದರು ಅವರು. ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಮೇಲೆ ರಿಪೋರ್ಟೇ ಇರಲಿಲ್ಲ, ಹೋಗ್ಲತ್ತಾಗೆ ರಿಪೋರ್ಟೇ ಇರಲಿಲ್ಲ. ಹಾಗೆ ಆವಾಗಲೇ ಹೇಳಿದ್ನಲ್ಲ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅನ್ನೋ ಹಂಗೆ ರಾಜಕಾರಣ ನಡೆಯುತ್ತೆ. ಮತ್ತು ಅಲ್ಲಿ ಕೇಳಿದ್ರಲ್ಲ ರಾಜೀನಾಮೆ ಧರ್ಮೇಂದ್ರ ಪ್ರಧಾನ್ ಅಂದ್ರೆ, ಆ ವಿಷಯ ಬೇಡ ಈಗ, ಆ ವಿಷಯ ಬಿಟ್ಬಿಡಿ ಈಗ ಅಂದ್ಬಿಡೋದು. ಒಟ್ಟಿನಲ್ಲಿ 8 ದಿನಗಳ ಅಧಿವೇಶನ ಏನೇನೂ ಚರ್ಚೆಯಾಗದೆ
ರಾಜ್ಯ ಇಷ್ಟು ದೊಡ್ಡ ದೊಡ್ಡ ಗಂಭೀರ ಸಮಸ್ಯೆಗಳಲ್ಲಿರುವಾಗಲೂ ಕೂಡ ಯಾವ ಸಮಸ್ಯೆಯೂ ಚರ್ಚೆಯಾಗದೆ ಮುಗಿದು ಹೋಯಿತು. ನೆನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ಮನೆಗೆ ಗೌತಮ್ ಅದಾನಿಯವರು ಬಂದಿದ್ದರು. 20-25 ನಿಮಿಷ, ಅರ್ಧ ಗಂಟೆ ಅಂದ್ಕೊಳ್ಳಿ ನಡೆದಂಥ ಭೇಟಿ ಅದು. ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಬೇಕು ಅಂತೇನು ಬಂದಿದ್ದಲ್ಲ ಗೌತಮ್ ಅದಾನಿಯವರು. ಅವರು ಇಲ್ಲಿ ಆರ್ಟ್ ಆಫ್ ಲಿವಿಂಗಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅಂಬಾನಿನೂ ಬಂದು ಹೋದರು, ಅದಾನಿಯವರು ಬಂದಿದ್ದಾರೆ. ರವಿಶಂಕರ್ ಗುರೂಜಿಯವ್ರಿಗೆ 75 ವರ್ಷ ತುಂಬಿತು ಈ ವರ್ಷಕ್ಕೆ. ಅವರು ಇಡೀ ವರ್ಷ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ಗೌತಮ್ ಅದಾನಿಯವರು ಬಂದಿದ್ದರು ಅಂತ ಅನಿಸುತ್ತೆ. ವಾಪಸ್ ಹೋಗ್ತಾ ಮುಖ್ಯಮಂತ್ರಿಗಳ ಮನೆಗೆ ಬಂದರು. ಇದನ್ನೊಂದು ಲೋ ಪ್ರೊಫೈಲ್ ಮೀಟಿಂಗ್ ರೀತಿಯಲ್ಲಿ ಮಾಡಬೇಕು ಅನ್ನೋ ಪ್ರಯತ್ನ ಮಾಡಿದ್ರಂತೆ ಮುಖ್ಯಮಂತ್ರಿಗಳ ಸುತ್ತಲೂ ಇರುವವರು. ಸೊ ಗೌತಮ್ ಅದಾನಿಯವರು ಡಿ ಕೆ ಶಿವಕುಮಾರ್ ಅವರ ಮನೆಯಿಂದ ಹೊರಗೆ ಹೋಗ್ತಾ ಇರುವ ಈ 3 ಸೆಕೆಂಡಿನ ದೃಶ್ಯ ಬಿಟ್ಟರೆ ಬೇರೆ ದೃಶ್ಯಗಳಿಲ್ಲ. ಇದನ್ನೊಂದು ಮೀಡಿಯಾ ಇವೆಂಟ್ ಮಾಡದೇ ಇರುವ ಪ್ರಯತ್ನವನ್ನು ತುಂಬ ಮಾಡಿದ್ರಂತೆ. ಇಷ್ಟಂತೂ ಸಿಕ್ತು. ಯಾಕೊಂದು ಅಂದರೆ ಗೌತಮ್ ಅದಾನಿಯವರು ಬಂದ್ರಪ್ಪ, ಮುಖ್ಯಮಂತ್ರಿಗಳು ರಿಸೀವ್ ಮಾಡ್ಕೊಂಡಿರ್ತಾರೆ, ಮಾಧ್ಯಮದ ಕ್ಯಾಮರಾಗಳ ಮುಂದೆಯೇ ರಿಸೀವ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡೋಗಿ ಹೊರಗಡೆ ಬಂದು ಗೌತಮ್ ಅದಾನಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದು ಕಡಿಮೆ ಅಂತ ಅನಿಸುತ್ತೆ. ಮುಖ್ಯಮಂತ್ರಿಗಳೇ ಭೇಟಿ ಮಾಡಿದ್ವಿ ನಾವು, ಹಿಂಗೆ ಚರ್ಚೆ ಆಯಿತು ಅಂತ ಹೇಳಿದ್ವಿ. ಏನಾಗ್ತಿತ್ತೋ ಬಿಡ್ತಿತ್ತು. ರಾಹುಲ್ ಗಾಂಧಿಯವ್ರಿಗೆ ಸಿಟ್ಟು ಬರ್ತಿತ್ತು. ನಾವೆಲ್ಲಿ ನೋಡಿದ್ರೆ ಅದಾನಿ ಅಂಬಾನಿ ಕಳ್ಳರು, ಮೋದಿ ಅವರಿಬ್ಬರು ಹೇಳ್ದಂಗೆ ಕುಣಿತಾರೆ, ಇಡೀ ದೇಶ ಅವ್ರಿಗೆ ಒತ್ತೆ ಇಟ್ಟಿದ್ದಾರೆ, ಹಂಗೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಆರೋಪಗಳನ್ನು ಮಾಡ್ತಾ ಇದ್ದೀವಿ. ನೀವು ನೋಡಿದ್ರೆ ಮನೆಗೆ ಕರೆಸ್ಕೊಂಡು ಮೀಟ್ ಮಾಡ್ತೀರಾ ಅಂತ ರಾಹುಲ್ ಗಾಂಧಿಯವರು ಸಿಟ್ಟಿಗೆ ಹೇಳ್ತಾರೆ. ಆ ಕಾರಣಕ್ಕಾಗಿ ಮೀಡಿಯಾ ಇವೆಂಟ್ ಮಾಡೋದನ್ನು ಅವಾಯ್ಡ್ ಮಾಡಿದ್ರು ಅಂತ ಅನಿಸುತ್ತೆ. ನೋಡಿ, ಕಾಂಗ್ರೆಸ್ ಆ್ಯಸ್ ಅ ಪಾರ್ಟಿ, ನಾನು ಸ್ಟೇಟ್ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿಯವರು ಮಾತಾಡಿದ ಮೇಲೆ ಸ್ಟೇಟ್ನವರು ಮಾತಾಡಲೇಬೇಕಾಗತ್ತೆ. ಹಂಗಂತ ಯಾವತ್ತು ಡಿ ಕೆ ಶಿವಕುಮಾರ್ ಅವರು ಬಂದು ಈ ಕ್ಯಾಪಿಟಲಿಸಮ್ಮು, ಕ್ರೋನಿ ಕ್ಯಾಪಿಟಲಿಸಮ್ ಇಂಥದ್ದನ್ನೆಲ್ಲ ಮಾಡಿದವರೇ ಅಲ್ಲ. ಹೀಸ್ ಐಡಿಯಾ ಆಫ್ ಡೆವಲಪ್ಮೆಂಟ್ ಈಸ್ ಆಲ್ ಟುಗೆದರ್ ಡಿಫರೆಂಟ್ ಫ್ರಮ್ ವಾಟ್ ರಾಹುಲ್ ಗಾಂಧಿ ಥಿಂಕ್ಸ್ ಆ್ಯಸ್ ಅ ಡೆವಲಪ್ಮೆಂಟ್. ರಾಹುಲ್ ಗಾಂಧಿಯವರ ಮೇಲೆ ಲೆಫ್ಟ್ ಲಿಬರಲ್ಸು ಮತ್ತು ಸೋಷಿಯಲಿಸ್ಟ್ಗಳ ಪ್ರಭಾವ ತುಂಬ ಜಾಸ್ತಿ ಇದೆ ಅವ್ರ ಮೇಲೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಭಾಳ ಬಹಿರಂಗವಾಗಿ ಹೇಳ್ಕೊತಾರೆ ಅದನ್ನು. ವಾಟ್ ಕೈಂಡ್ ಆಫ್ ಅ ಪೊಲಿಟಿಷಿಯನ್ ಹೀ ಈಸ್, ವಾಟ್ ಕೈಂಡ್ ಆಫ್ ಅ ಬಿಸ್ನೆಸ್ ಮ್ಯಾನ್ ಹೀ ಈಸ್, ವಾಟ್ ಕೈಂಡ್ ಆಫ್ ಅನ್ ಎಜುಕೇಷನಲ್ ಅಂದರೆ ಎಜುಕೇಷನಿಸ್ಟ್ ಹೀ ಈಸ್ ಅನ್ನೋದನ್ನು ಭಾಳ ಐ ಥಿಂಕ್ ಹೀ ಟೆಲ್ಸ್ ಐ ಆಮ್ ಅ ಪ್ಯಾಷನೇಟ್ ಬಿಸ್ನೆಸ್ ಮ್ಯಾನ್, ಹಾಗೇನೋ ಹೇಳ್ತಾರೆ. ಸೊ ಅವರ ಆಲೋಚನೆಗೂ ಇವರ ಆಲೋಚನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದಾನಿ, ಅಂಬಾನಿ, ಇನ್ಯಾರೋ ಕ್ಯಾಪಿಟಲಿಸ್ಟು, ಇನ್ಯಾರೋ ದೊಡ್ಡ ದೊಡ್ಡ ಕಂಪನಿಗಳನ್ನು ನಡೆಸ್ತಾ ಇರುವ ಬಿಲಿಯನಿಯರ್ಗಳನ್ನು ಭೇಟಿಯಾಗೋದು ಡಿ ಕೆ ಶಿವಕುಮಾರ್ಗೆ ಅವ್ರಿಗೊಂದು ಪ್ರಶ್ನೆನೇ ಅಲ್ಲ. ವೈ ನಾಟ್ ಅಂತಾರೆ ಅವರು. ವೈ ನಾಟ್? ಇಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದೊಂದು ಪೆಟ್ ಪ್ರಾಜೆಕ್ಟ್ ಇದೆ. ಮುಖ್ಯಮಂತ್ರಿ ಆದ ನಂತರದಲ್ಲ, ಉಪಮುಖ್ಯಮಂತ್ರಿ ಆದಾಗಿನಿಂದಲೂ ಆ ಪ್ರಾಜೆಕ್ಟನ್ನು ಅವರು ಪ್ರೊಪಗೇಟ್ ಮಾಡ್ತಾನೇ ಇದ್ದಾರೆ. ದೇವನಹಳ್ಳಿಯಲ್ಲಿರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆದರೆ ಒಂದು ಮೇನ್ ರೋಡ್ ಬರೋ ತನಕ ಅಕ್ಕಪಕ್ಕದ ಗ್ರೀನರಿ ಅದನ್ನು ನೋಡ್ತಾ ಇದ್ರೆ ಅಬ್ಬಬ್ಬಬ್ಬಬ್ಬ ಬೆಂಗಳೂರು ಹಿಂಗೆ ಇದೆಯೇನೋ ಅನಿಸುತ್ತೆ. ಒಂದು ಸಲ ಫ್ಲೈಓವರಿಂದ ಲೆಫ್ಟ್ ತಗೊಂಬಿಟ್ರೆ ಆ ಬೆಂಗಳೂರು ಬೇರೆ ಈ ಬೆಂಗಳೂರು ಬೇರೆ ಅನಿಸುತ್ತೆ. ಅಲ್ಲಿಂದನೂ ಸರಾಗವಾಗಿ ಬರ್ತೀವಿ ನಾವು, ಅಲ್ಲಿಂದನೂ ಸರಾಗವಾಗಿ ಬರ್ತೀವಿ. ಹೆಬ್ಬಾಳ ಫ್ಲೈಓವರ್ ಬಂತು ಅಂದರೆ ಅಲ್ಲಿ ಆ್ಯಕ್ಚುಲಿ ಬಿಚ್ಕೊಳ್ಳೋದು ನಿಜವಾದ ಬೆಂಗಳೂರು. ಟ್ರಾಫಿಕ್ ಅಲ್ಲಿಂದ ಬಿಚ್ಕೊಳ್ಳುತ್ತೆ ನಿಜವಾದ ಬೆಂಗಳೂರು. ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನು ಅಲ್ಲಿಂದ ಈಗ ಯಾರ ಜಯನಗರಕ್ಕೆ ಹೋಗ್ಬೇಕು, ಈ ಜಯನಗರ BTM ಲೇಔಟ್ ಕಡೆ ಹೋಗಬೇಕು ಅನ್ನೋರು, ನೀವು ರೋಡ್ ತಗೊಳ್ಳೇಬೇಡಿ, ಒಂದು ಭೂಮಿ ಒಳಗೆ ಒಂದು ಸುರಂಗ ಇಟ್ಬಿಡ್ತೀವಿ, ಸುರಂಗದೊಳಗೆ ಸ್ಟ್ರೇಟ್ ಕಾರ್ ಹೋಗ್ಬಿಡೋದು, ಟ್ರಾಫಿಕ್ಕಿನ ಜಂಜಾಟನೇ ಇಲ್ಲ, ಸೀದಾ ಹೋಗಿ ಲಾಲ್ಬಾಗ್ನಲ್ಲಿ ಹೊರಗೆ ಬರ್ತೀರಿ ನೀವು ಅಂತ, ಲಾಲ್ಬಾಗ್ನಲ್ಲಿ ಹೊರಗೆ ಬರ್ತೀರಿ. ಆಮೇಲೆ ಬೇರೆ ಬೇರೆ ಕಡೆ ಡಿಟೇಲಾಗಿ ಪ್ರಾಜೆಕ್ಟ್ ಇದೆ. ಅಂಥದ್ದೊಂದು ಪ್ರಾಜೆಕ್ಟ್ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಅದು. ಕನಸಿನ ಯೋಜನೆ ಅವ್ರದ್ದು. ನಮಗೆ ಬ್ರೇಕ್ ಟೈಮ್ ಆಗಿದೆ.
ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಬೆಂಗಳೂರಿಗೊಂದು ಟನಲ್ ರೋಡ್. ಅದನ್ನು 18,000 ಕೋಟಿಲಿ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಆಸಕ್ತಿ. ಗ್ಲೋಬಲ್ ಟೆಂಡರ್ ಕರೆದ್ರು, ಸರ್ಕಾರ ಕರೀತು. ಇಷ್ಟು ಬಜೆಟಲ್ಲಿ ಯಾರು ಮಾಡಿಕೊಡ್ತೀರಿ ಅಂತ ಬರಲೇ ಇಲ್ಲ ಯಾರು. ಅಂದರೆ ಕಂಪ್ನಿಗಳು ಚೆಕ್ ಮಾಡ್ತಾರೆ, ಒಂದು ಅಂದಾಜು ಹಾಕ್ತಾರೆ ಎಷ್ಟು ಖರ್ಚಾಗ್ಬೋದು ಇದಕ್ಕೆ ಅಂತ. 18,000 ಕೋಟಿಲಿ ಮಾಡೋದಕ್ಕಾಗೋದಿಲ್ಲ. ಅದನ್ನು ಮಾಡಬಲ್ಲಂಥವರು, ಬಹಳ ಪ್ರಾಗ್ಮ್ಯಾಟಿಕ್ ಆಗಿ ಮಾಡಬಲ್ಲಂಥವರು, 22,000 ಕೋಟಿಲಿ ಮಾಡಿ ಮುಗಿಸಬಲ್ಲಂಥವ್ರು ಅದಾನಿ ಕಂಪನಿಯವರು. ಅಂದರೆ ಸರ್ಕಾರಕ್ಕೆ ವಯಬಲ್ ಅನ್ನುವ ರೀತಿಯಲ್ಲಿ ಇದನ್ನು ಮಾಡಿಕೊಡಬಲ್ಲಂಥವ್ರು ಅದಾನಿ ಎಂಟರ್ಪ್ರೈಸಸ್ನವರು. ಟೆಂಡರ್ ಹಾಕಿದ್ದಾರೆ ಅವರು. ಎಲ್ಲ ಲೆಕ್ಕಾಚಾರದಲ್ಲೂ ಅವ್ರಿಗೆ ಟೆಂಡರ್ ಹೋಗುತ್ತೆ. ಅದಕ್ಕಿಂತ ಮುಂಚೆ ಬಂದು ಅರ್ಧ ಗಂಟೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಹೋಗಿದ್ದಾರೆ. ಇದೊಂದು ವಿವಾದನೇ ಅಲ್ಲ ರೀ, ಆಗಬಾರದು ವಿವಾದ. ಯಾಕಾಗುತ್ತೆ? ಅಲ್ಲಿ ಮೇಲೆ ಕಾಂಗ್ರೆಸ್ಸಿನ ಬಾಸ್ ಇದ್ದಾರಲ್ಲ ರಾಹುಲ್ ಗಾಂಧಿಯವರು ತೆಗೆದುಕೊಳ್ಳುವ ಸ್ಟ್ಯಾಂಡ್ಗಳಿಂದ, ನಿಲುವುಗಳಿಂದ. ಅವರ ಪ್ರಕಾರ ಅದಾನಿ ಅಂಬಾನಿ ಅಂದರೆ ಕಳ್ಳರು. ಅವ್ರು ಹೇಳ್ದಂಗೆ ಮೋದಿ ಕೇಳೋದು, ಎಲ್ಲ ಟೆಂಡರ್ನೂ ಅವರಿಗೆ ಕೊಟ್ಟುಬಿಡ್ತಾರೆ. ಅದಾನಿ ಅಂಬಾನಿ ಆಡಿಸುವ ಸೂತ್ರದ ಬೊಂಬೆ ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಅವರ ಪ್ರಕಾರ. ಹಂಗಿದ್ದಾಗ ಕರ್ನಾಟಕಕ್ಕೆ ಬಂದು ಇಷ್ಟು ದೊಡ್ಡ ಟೆಂಡರ್ ತಗೊಂಡು ಮುಖ್ಯಮಂತ್ರಿಗಳನ್ನು ಭೇಟಿಯಾದರೆ ಉಳಿದವ್ರು ಕೇಳೋದಿಲ್ಲವೇ? ಮೋದಿ ಅದಾನಿ ಅಂಬಾನಿ ಹೇಳ್ದಂಗೆ ಕೇಳ್ತಾರೆ ಅನ್ನೋದಾದರೆ ನೀವ್ಯಾಕೆ ಟೆಂಡರ್ ಕೊಡ್ತೀರಿ ಅವರಿಗೆ? ಕೇಳೋದಿಲ್ವಾ? ಕರ್ನಾಟಕಕ್ಕೆ ಒಂದೇ ಪ್ರಶ್ನೆ ಅಲ್ಲ ಇದು. ತೆಲಂಗಾಣದಲ್ಲೂ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ ಅದಾನಿ. ಕೇರಳ ಕಮ್ಯುನಿಸ್ಟ್ ಗೌರ್ಮೆಂಟ್ ಇರುವಾಗಲೂ ಮಾಡಿದ್ರು, ಈ ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ ಮೊನ್ನೆ ಒಂದು ಪೋರ್ಟನ್ನು ಫ್ಲಾಗ್ ಆಫ್ ಮಾಡಿದ್ದಾರೆ ಇವರು ಸತೀಶನ್ನು. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋ ತನಕನೂ ಪ್ರಾಜೆಕ್ಟ್ಗಳನ್ನು ಮಾಡಿದರು, ಈಗಲೂ ಮಾಡಿದ್ದಾರೆ. ಕಾಂಗ್ರೆಸ್ನವರಿದ್ದಾಗ ಮಾಡಿದ್ದು ಹೇಳ್ತಾ ಇರೋದು, ಈಗಲೂ ಮಾಡಿದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ದಿನ ಬೆಳಗಾದರೆ ಅದಾನಿ ಅಂಬಾನಿ ಅನ್ನೋದು. ಕಾಂಗ್ರೆಸ್ನ ಆಡಳಿತವಿರುವ ಸರ್ಕಾರಗಳೇ ಟೆಂಡರ್ ಮೇಲೆ ಟೆಂಡರು ಕೊಡ್ತಾ ಹೋಗೋದು. ಆ ಕಾರಣಕ್ಕೆ ಚರ್ಚೆ ಆಯ್ತಿದು ಸದನದಲ್ಲೂ. ಈ ಬಿ ಜೆ ಪಿಯವ್ರ ಸ್ಟ್ಯಾಂಡ್ ಒಂದು ಅರ್ಥ ಆಗ್ತಿಲ್ಲ ನನಗೆ. ಅದಾನಿಗೆ ಕಾರ್ಪೆಟ್ಟು, ಜನಸಾಮಾನ್ಯರಿಗೆ ಟಿಕೆಟು ಅಂತ ಘೋಷಣೆ ಮಾಡಿದರು. ಹಾಗಿದ್ರೆ ಈ ಪ್ರಾಜೆಕ್ಟನ್ನು ಅದಾನಿಗೆ ಕೊಡೋದಕ್ಕೆ ಬಿ ಜೆ ಪಿಯವರು ವಿರೋಧ ಇದೆಯಾ? ಅದನ್ನಾರು ಸ್ಪಷ್ಟಪಡಿಸ್ಬೇಕು ಅವರು. ಟನಲ್ ಪ್ರಾಜೆಕ್ಟನ್ನು ಅದಾನಿಗೆ ಕೊಡಬೇಡಿ ಅಂತ ಅವರು ಹೇಳಬೇಕು. ಕೇಳಿದ್ರೆ ಅದನ್ನು ಹೇಳೋದಿಲ್ಲ. ಸಂಜೆ ಡಿಬೇಟಿಗೆ ಕಾಂಗ್ರೆಸ್ ವಕ್ತಾರರನ್ನು ಕಳಿಸ್ಲಿಲ್ಲ, ಬಿ ಜೆ ಪಿಯವರು ಬಂದಿದ್ದರು. ಅವರು ಆ ಟನಲ್ಲೇ ಅನ್ವಯಬಲ್ಲು ಅಂತಾರೆ. ಅದು ಬೇರೆದೇ ಡಿಸ್ಕಷನ್, ಆ ಚರ್ಚೆ ಬೇರೆಯೇ. ಸೆಷನ್ನಲ್ಲಿ ಆದ ಗಲಾಟೆ ನೋಡಿ ಇವತ್ತು. ಲಾಲ್ಬಾಗು ಪಾರ್ಕು ಎಲ್ಲ ಗೋವಿಂದ, ಪಾರ್ಕುಗಳು ಗೋವಿಂದ, ಪಾರ್ಕುಗಳು ಗೋವಿಂದ. ಪಾರ್ಕು ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಪಾರ್ಕುಗಳನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಉದ್ಯಾನವನ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಉದ್ಯಾನವನ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ. ಅದಾನಿಗೆ ಕಾರ್ಪೆಟ್, ಜನಗಳಿಗೆ ಬಿಸ್ಕೆಟ್. ಅದಾನಿಗೆ ಕಾರ್ಪೆಟ್, ಜನಗಳಿಗೆಲ್ಲ ಬಿಸ್ಕೆಟ್. ಅದಾನಿಗೆ ಕಾರ್ಪೆಟ್, ಜನಗಳಿಗೆಲ್ಲ ಬಿಸ್ಕೆಟ್. ಅದಾನಿಗೆ ಕಾರ್ಪೆಟ್, ಜನಗಳಿಗೆಲ್ಲ ಬಿಸ್ಕೆಟ್. ಅದಾನಿಗೆ ಕಾರ್ಪೆಟ್, ಜನಗಳಿಗೆಲ್ಲ ಬಿಸ್ಕೆಟ್. ಹೋಯ್ತಣ್ಣ ಹೋಯ್ತು, ಹೋಯ್ತಣ್ಣ ಹೋಯ್ತು, ಹೋಯ್ತಣ್ಣ ಹೋಯ್ತು. ಇದು ಸ್ಟ್ಯಾಂಡ್ ಅಂತ ಕೇಳೋದು ನಾನು ಬಿ ಜೆ ಪಿದು. ಅದಾನಿಗೆ ಕೊಡಬೇಡಿ ನೀವು ಅನ್ನೋದು ಸ್ಟ್ಯಾಂಡ್ ತಗೊಳ್ತೀರಾ? ಅವ್ರು ಹಂಗೆ ಹೇಳೋದಿಲ್ಲ, ಇವ್ರು ಹಿಂಗೆ ಹೇಳೋದಿಲ್ಲ. ಹಂಗೆ ನೋಡಿದ್ರೆ ಅಂಬಾನಿ ಮಗನ ಮದುವೆ ಆಯ್ತಲ್ಲ, ಡಿ ಕೆ ಶಿವಕುಮಾರ್ ಅವ್ರು ಹೋದ್ರು ಅದಕ್ಕೆ. ನೋಡ್ರಿ, ಡಿ ಕೆ ಶಿವಕುಮಾರ್ ಆಲೋಚನೆ ಮಾಡುವ ರೀತಿ, ರಾಹುಲ್ ಗಾಂಧಿ ಆಲೋಚನೆ ಮಾಡುವ ರೀತಿ, ಇಂಥ ವಿಷಯಗಳಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಭೂಮಿ ಆಕಾಶದ ವ್ಯತ್ಯಾಸ ಇದೆ. ಅದರ ಜೊತೆಗೆ ಅದೊಂದು ವರ್ಗ ಇದೆ ಬಿಡಿ, ಅದನ್ನೇನು ಮಾಡೋಕ್ಕಾಗಲ್ಲ. ಈ ಶ್ರೀಮಂತಿಕೆಯನ್ನು, ಶ್ರೀಮಂತರನ್ನು ಕಂಡು ಕರುಬುವುದು, ವಿರೋಧಿಸುವುದು, ಇದು ಭಾರತದ ಸಂಸ್ಕೃತಿಯಲ್ಲಿ ಇರಲಿಲ್ಲ. ಸೋಷಿಯಲಿಸಮ್ನ ಪ್ರಭಾವದಿಂದ ಬಂತದ್ದು ಹಾಗೆ.
ದುಡ್ಡು ಮಾಡೋದು ಮಹಾಪರಾಧ ಅಂತ. ನಾನು ಹೇಳೋದು ಬಳಸಬಾರದ ದಾರಿಯಲ್ಲಿ ದುಡ್ಡು ಮಾಡೋದು, ಬಳಸಬಾರದ ದಾರಿಯನ್ನು ಬಳಸಿ ದುಡ್ಡು ಮಾಡಿದ್ರೆ ಅಪರಾಧ. ಶಾರ್ಟ್ಕಟ್ ಬಳಸಿ ದುಡ್ಡು ಮಾಡಿದ್ರೆ ಅಪರಾಧ. ಹಂಗೆ ಶಾರ್ಟ್ಕಟ್ ಬಳಸಿದ್ರೆ ಈಗ ಸರ್ಕಾರದಿಂದ ಲಾಭ ಮಾಡ್ಕೊಳ್ತಾರೆ. ಏನು ಟೆಂಡರ್ ರೂಲ್ಸ್ ವೈಲೇಟ್ ಮಾಡಿದ್ರ? ಅದಾನಿಯನ್ನು ಹೊರತುಪಡಿಸಿ ಇನ್ಯಾರೋ ಟೆಂಡರ್ ಹಾಕೋದಕ್ಕೆ ಬಂದಾಗ ಅವನಿಗೇನೋ ಹೆದರಿಸಿ ಬೆದರಿಸಿ ಟೆಂಡರ್ ಕ್ಯಾನ್ಸಲ್ ಮಾಡಿ ಅದಾನಿಗೆ ಕೊಟ್ರ? ಅಂಥದ್ದಿದ್ದರೆ ವಿತ್ ಡಾಕ್ಯುಮೆಂಟ್ ವಿರೋಧ ಮಾಡಬೇಕು. ಒಂದು ವಿರೋಧ ಪಕ್ಷದ ಕೆಲಸ ಅದು. ಈಗ ನೋಡಿ ಎಷ್ಟು ನೀಟಾಗಿ ಪ್ರಿಯಾಂಕ ಖರ್ಗೆ ಅವರು ಸಮರ್ಥನೆ ಮಾಡಿಕೊಳ್ತಾರೆ, ಗೃಹ ಸಚಿವರು. ಹೌದ್ರಿ, ಈಗಲೂ ಹೇಳ್ತೀವಿ ನಾವು, ಬಿ ಜೆ ಪಿಗೂ ಅಂಬಾನಿಗೂ ಅದಾನಿಗೂ ಆತ್ಮೀಯತೆ ಇದೆ. ಬಿ ಜೆ ಪಿ ಅವರಿಗೆ ಟೆಂಡರ್ ಸಿಕ್ಕರೆ ನಾವೇನು ಮಾಡೋಕ್ಕಾಗತ್ತೆ ಅಂತಾರೆ ಅವರು. ಅಲ್ಲೇ ಬಿ ಜೆ ಪಿ ಅವರಿಗೆ ಟೆಂಡರ್ ಸಿಕ್ಕರೆ, ಅಂದರೆ ಬಿ ಜೆ ಪಿಗೆ ಆತ್ಮೀಯರಾಗಿರುವವರಿಗೆ ಟೆಂಡರ್ ಸಿಕ್ಕರೆ ನಾವೇನು ಮಾಡೋಕ್ಕಾಗತ್ತೆ? ಪ್ರಿಯಾಂಕ್ ಖರ್ಗೆ ಅವ್ರು ಹೇಳೋದು ಕೇಳಿಸ್ಕೊಳ್ಳಿ ಅದು ನಮ್ಮ. ಈಗ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿರೋದು ಅದೇನೋ ಸೌಜನ್ಯದ ಭೇಟಿ ಅಂತಾರೆ. ನಾನು ಅದಾನಿಯವರು ಬಂದಿದ್ದರು, ಇನ್ಯಾರೋ ಬಂದಿದ್ದರು, ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳೋದು, ಅವರು ಬಂದು ಸೌಜನ್ಯದ ಭೇಟಿ ಇದ್ದರು ಓಕೆನಪ್ಪ, ಏನಾದರೂ ವ್ಯವಹಾರ ಮಾಡೋದಾದರೆ ವಿಧಾನಸೌಧ ಕಟ್ಟಿಸಿರೋದೇ ಕೆಂಗಲದ ಮತ್ತೆ ಏನವರು ಯಾರನ್ನಾದರೂ ಪ್ರಮುಖವಾಗಿ ಕೈಗಾರಿಕೋದ್ಯಮಿಗಳು ಇವತ್ತು ಹಣ ಓಡಲಿಕ್ಕೆ ಈ ರಾಜ್ಯದಲ್ಲಿ ಬಂದರೆ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಯಾವುದಕ್ಕೆ ಅವ್ರು ಬಂದಿದ್ದಾರೆ, ವಿಧಾನಸೌಧ ಕಚೇರಿಲಿ ಮಾಡ್ಕೊಳ್ಳಿ. ನಾನು ಯಾರು ಬಂದರು ಯಾರು ಹೋದರು ಅದಕ್ಕೆ ನಾನು ತಕರಾರಿಲ್ಲ. ಆದರೆ ಯಾರೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಬಂದಾಗ ಅವರಿಗೆ ಸಹಕಾರ ಕೊಡಬೇಕು. ಸಹಕಾರ ಅಂದರೆ ಕಾನೂನಿನ ವ್ಯಾಪ್ತಿಯೊಳಗೆ. ದುಡ್ಡು ಹೊಡೆಯೋ ಕಾರ್ಯಕ್ರಮಕ್ಕೆ ಬಂದರೆ ನಾವು ದುರ್ಬಿಡ್ಕೊಂಡು ಇರ್ತೀವಿ ವಿರೋಧ ಪಕ್ಷದಲ್ಲಿ. ಫಸ್ಟ್ ಟೈಮ್ ಆಫ್ಟರ್ ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಮೊದಲನೇ ಬಾರಿಗೆ ಅವ್ರಿಗೆ ಬಂದು ಇಲ್ಲಿ ಭೇಟಿ ಮಾಡಬೇಕು. ಇಲ್ಲಿ ಬೇಕಾದಷ್ಟು ಅವರೆಲ್ಲ ವೃತ್ತಿ ಮಾಡ್ತಾ ಇದ್ದಾರೆ. ಸೌಜನ್ಯಕ್ಕೆ ಅವ್ರು ಬಂದಿದ್ರು, ಭೇಟಿ ಮಾಡಿದ್ರೆ ಹೋಗಿದ್ದಾರೆ. ಪ್ರೈವೇಟ್ಗೆ ಮಾರೋ ಅಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಅದಾನಿ ಕೈವಾಡ ಇದೆ. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿನ್ನೆ ಅದಾನಿಯವರು ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ಲನ್ನು ತಂದಿದ್ದಾರೆ. ಅಂದರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ ಗೋವಿಂದ, ಸ್ಯಾಂಕೇಕ್ ಟ್ಯಾಂಕು ಗೋವಿಂದ ಗೋವಿಂದ. ಮತ್ತೆ 5% ಜಾಗವನ್ನು ನೀವು ಎಲ್ಲ ಪಾರ್ಕುಗಳಲ್ಲಿ ಕೊಟ್ಟರೆ ನೀವು ಅದಾನಿನ ಕಾಂಗ್ರೆಸ್ ಬಿ ಜೆ ಪಿ ಏಜೆಂಟ್ ಅಂತೀರ ಡೆಲ್ಲಿಯಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಅವರು ಅದಾನಿಯನ್ನು ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಇದು ನಿಮ್ಮ ದ್ವಂದ್ವ ನಿಲುವಲ್ವೇನು? ಈಗ ಈ ಲೀಗಲ್ ಪ್ರೊಸೆಸ್ ಅಂತೂ ನಾನು ಸ್ಕಟಲ್ ಮಾಡೋಕ್ಕಾಗಲ್ಲ, ನಾನು ಚೇಂಜ್ ಮಾಡ್ಲಿಕ್ಕಾಗಲ್ಲ. ನ್ಯಾಯಯುತವಾಗಿ ಅವ್ರಿಗೆ ಸಿಕ್ಕಿದ್ರೆ ಸೋ ಬಿ ಇಟ್. ನಮಗೇನು ಕೆಲಸ ತೆಕ್ಕೊಳೋದು ಇಂಪಾರ್ಟೆಂಟ್. ಅದು ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಅಂಬರೀಷ್ ಇರ್ಬೋದು, ನಮಗೇನು ಮಾಡೋದಿದೆ? ಲೀಗಲ್ ಪ್ರೊಸೆಸ್ನಲ್ಲಿ L1 ಆಗಿದ್ದಾರೆ. ನಾವು ನೇರವಾಗಿ ಯಾರಿಗಾನ ಬೇರೆಯವ್ರಿಗೆ ಕೊಟ್ಟಿದ್ರೆ ನೀವೇನು ಹೇಳ್ತಾ ಇದ್ರಿ, ಹಗರಣ ಅಂತ ಇದ್ರಿ. ಈಗ ಟೆಂಡರ್ ಪ್ರೊಸೆಸ್ ಫಾಲೋ ಆಗಿದೆ, ಪ್ರಕ್ರಿಯೆ ಫಾಲೋ ಆಗಿದೆ, ಅದಕ್ಕೆ ಬಂದು ಭೇಟಿ ಆಗಿರ್ಬೋದು. ಅದರಲ್ಲಿ ಇದೆ. ಮತ್ತು ಇವಾಗ BJP ಅವ್ರದ್ದು ಏನಂತಾರೆ, ಟನಲ್ ಮಾಡ್ಬೇಕಂತಾರ ಮಾಡಬಾರ್ದಂತಾರ? ಅದಾನಿಗೆ ಸಿಕ್ಕಿದೆ ಅಲ್ಲ. ಈಗ ಯಾವ ಈ MP ಗಳೆಲ್ಲ ಬಾಯ್ ಬಡ್ಕೊತಾ ಇದ್ರಲ್ಲ, ಈಗ ಅವ್ರ ನೆಂಟರಿಗೆ ಸಿಕ್ಕಿದೆ. ಈಗ ಟನಲ್ ಮಾಡಬೇಕಾ? ಈಗ ನಾವೇನು ಮಾಡಬ, ನೆಂಟರು ಅವ್ರ ಬೀಗರು ಹಾಕ್ಬೋದಲ್ಲ ಟೆಂಡರು, ನಾವು ಹಾಕಕ್ಕಾಗಲ್ಲ ಅಲ್ಲ ಹಾಕಾಗುತ್ತಾ? ನಮ್ದು ಪಾರದರ್ಶಕವಾಗಿ ಒಂದು ಪ್ರಕ್ರಿಯೆ ಇದೆ ಸರ್ಕಾರದಲ್ಲಿ. ಆ ಪ್ರಕ್ರಿಯೆ ಪ್ರಕಾರ ಸಿಕ್ಕಿದೆ. ಅದು ಅವ್ರ ನೆಂಟರಿಗೆ ಸಿಕ್ಕಿರ್ಬೋದು, ಅವ್ರ ಬೀಗರಿಗೆ ಸಿಕ್ಕಿರ್ಬೋದು. ನಾವೇನು ಮಾಡೋಕ್ಕಾಗ್ತದೆ? ಪಾರದರ್ಶಕವಾಗಿ ಸಿಕ್ಕಿದೆ ಅದಾನಿ ಅವರಿಗೆ. ಕರ್ನಾಟಕದಲ್ಲಿ ಸಿಕ್ಕಿರೋದು, ಬೇರೆ ಕಡೆ ತಗೊಂಡ್ರಲ್ಲ. ನಾರ್ಮ್ಸ್ ಬ್ರೇಕ್ ಆಗಿತ್ತಾ? ಹೌದು ಅನ್ನೋದಾದರೆ ದಾಖಲೆಗಳನ್ನು ಇಡಬೇಕು. ನೋಡ್ರಿ, ಹಿಂಗೆ ಗೋಲ್ಮಾಲ್ ಮಾಡಿ ಟೆಂಡರ್ ತಗೊಂಡಿದ್ದಾರೆ ಅಂತ ಹೇಳಂಗಿದ್ರೆ ಅದೆಲ್ಲ ಎಂಟ್ಕೊಟ್ಟೆ ದೇಶ ಪ್ರಶ್ನೆ ಮಾಡುತ್ತೆ ಅದನ್ನು. ಈ ಕೇರಳದಲ್ಲೂ ಕಟ್ಟಿ ಮುಗಿಸಿದ್ರಪ್ಪ ಒಂದು ಪೋರ್ಟು, ಸತೀಶನ್ನೇ ಫ್ಲಾಗ್ ಆಫ್ ಮಾಡಿದ್ರು. ಅದನ್ನು ನಾರ್ಮ್ಸ್ ಬ್ರೇಕ್ ಆಗಿತ್ತಾ? ತೆಲಂಗಾಣದಲ್ಲಿ ಮಾಡ್ತಾ ಇದ್ದಾರೆ. ನಿಯಮಗಳು ಬ್ರೇಕ್ ಆಗಿದ್ದಾವ? ರಾಜಸ್ಥಾನದಲ್ಲಿ ಮಾಡಿದ್ದಾರೆ, ಹಿಮಾಚಲ ಪ್ರದೇಶದಲ್ಲಿ ಮಾಡಿದ್ದಾರೆ. ಯಾವ ಟೆಂಡರ್ ನಾರ್ಮ್ ಬ್ರೇಕ್ ಆಗಿತ್ತು? ಹಿಂಗೆ ಇದು. ಅಂದರೆ ವಿರೋಧ ಪಕ್ಷವಾಗಿ ಕುಳಿತಿದ್ದೀವಿ ಅಂದರೆ ವಿರೋಧ ಮಾಡಬೇಕು. ಅದರ್ವೈಸ್ BJP ಅವರಿಗೆ ಇದನ್ನು ವಿರೋಧ ಮಾಡುವಂಥದ್ದು ಏನಿತ್ತು ರೀ? ಎನ್ವೈರ್ನಮೆಂಟಲ್ ಕನ್ಸರ್ನ್ಸ್ ರೇಸ್ ಮಾಡ್ತಾ ಇದ್ದಾರೆ ಅವರು. ಏನು, ಟನಲ್ ರೋಡಿಗೆ. ಅದು ಬೇರೆಯದ್ದೇ ಚರ್ಚೆ. ಅಲ್ಲಿ ಅದಾನಿ ಮಾಡ್ತಾರ, ಇನ್ನೊಬ್ಬರು ಮಾಡ್ತಾರ, ಪ್ರಶ್ನೆ ಬರೋದಿಲ್ಲ. ಯಾರು ಮಾಡಿದರೂ ಪರಿಸರಕ್ಕೆ ಹಾನಿ.
ಯಾರು ಮಾಡಿದ್ರೂ ಇಟ್ ಈಸ್ ಅನ್ವಯಬಲ್ ಅನ್ನೋದಾದರೆ ಆ ಸ್ಟ್ಯಾಂಡ್ ತಗೊಳ್ಳಿ. ಅದಾನಿಗೆ ಕಾರ್ಪೆಟ್ಟು, ಜನರಿಗೆ ಬಿಸ್ಕೆಟ್ಟು ಅಂತ ಘೋಷಣೆ. ಇದು ಸೋಷಿಯಲಿಸಮ್ನ ಎರ ಮುಗಿದೋಗ್ಬಿಟ್ಟಿದೆ. ಸೋಷಿಯಲಿಸಮ್ನ ಎರ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳ ಜೊತೆಗೆ ಕಾಣಿಸಿಕೊಳ್ಳುವುದು ರಾಜಕಾರಣಿಯ ಗೌರವಕ್ಕೆ ಒಳ್ಳೆಯದಲ್ಲ ಅನ್ನೋ ಕಾಲ ಒಂದಿತ್ತು. ಟಾಟಾ ಗ್ರೂಪ್ಗೂ ಜವಾಹರ್ಲಾಲ್ ನೆಹರುಗೂ ಜಗಳಗಳಾದವು ರೀ. ಈಗಿನ ಕಾಲದಲ್ಲಿ ಮಾಡಬಹುದಾದನ್ನು ಜಗತ್ತು ಗ್ಲೋಬಲೈಸೇಷನ್ಗೆ ತೆರೆದುಕೊಂಡಾಗ ಒಂದು ದೇಶ, ಒಂದು ವ್ಯವಸ್ಥೆ ಶ್ರೀಮಂತರಾಗುವ ಸಮಾನ ಅವಕಾಶಗಳನ್ನು ಎಲ್ಲರಿಗೂ ಕಲ್ಪಿಸಿದರೆ, ಎಲ್ರಿಗೂ ಕಲ್ಪಿಸ್ಬೇಕಪ್ಪ ಶ್ರೀಮಂತರಾಗುವ ಸಮಾನ ಅವಕಾಶ. ಯಾರು ಗೌತಮ್ ಅದಾನಿ? ಗುಜರಾತ್ನಿಂದ ಜೇಬ್ನಲ್ಲಿ 550 ರೂಪಾಯಿ ಇಟ್ಕೊಂಡು ಮುಂಬೈಗೆ ಟ್ರೇಡಿಂಗ್ ಮಾಡೋಣ ಅಂತ ಬಂದಂಥ ವ್ಯಕ್ತಿ. ಧೀರುಭಾಯಿ ಅಂಬಾನಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಆಗ್ತಾ ಇದ್ದವ್ರಿ, ಪೆಟ್ರೋಲ್ ಆಗ್ತಾ ಇದ್ದವರು. ದೇಶದ ತುಂಬ ಲೈಸೆನ್ಸ್ ರಾಜ್ ತಾಂಡವವಾಡ್ತಾ ಇದ್ದಾಗ ನೂರಾರು ಕೋಟಿಗಳ ಸಾಮ್ರಾಜ್ಯ ಕಟ್ಬಿಟ್ಟ ಆ ಮನುಷ್ಯ ಧೀರುಭಾಯಿ ಅಂಬಾನಿ. ಯಾರಿದ್ರು ಅವಾಗ ಅಧಿಕಾರದಲ್ಲಿ? ಬೆಳೆಸಿದ್ಯಾರು? ಆವಾಗ ಬೆಳೆದಿದ್ದು ಕರೆಕ್ಟು, 2014 ನಂತರ ಬೆಳೆದಿದ್ದು ತಪ್ಪು ಅಂದರೆ ಜನ ನಗಬಾರದ ಜಾಗದಿಂದ ನಗದಿಲ್ವೇ? ಅವಾಗೆಲ್ಲ ಬೆಳವಣಿಗೆ ಕರೆಕ್ಟು, ಆವಾಗಿನ ಶ್ರೀಮಂತಿಕೆ ಕರೆಕ್ಟು. 2014 ನಂತರದ ಶ್ರೀಮಂತಿಕೆಯನ್ನು ನಾವು ಪ್ರಶ್ನೆ ಮಾಡ್ತೀವಿ ಅನ್ನೋದಾದರೆ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಮಾಡಿಕೊಡುವುದು ಸರ್ಕಾರದ ಕರ್ತವ್ಯ. ಅಷ್ಟು ಮಾಡಿ ಯಾರಿಗೆ ತಾಕತ್ತಿದೆಯೋ ಗೆದ್ಕೊಳ್ಳಿ ಅನ್ನಬೇಕು. ಯಾರಿಗೆ ತಾಕತ್ತಿದೆಯೋ, ಯಾರಲ್ಲಿ ಕ್ಷಮತೆ ಇದೆಯೋ ಅಂಥ ಗ್ಲೋಬಲೈಸೇಷನ್ ಬಂತು ಅನ್ನೋ ಕಾರಣಕ್ಕಲ್ವಾ ಒಬ್ಬ ಸ್ಕೂಲ್ ಟೀಚರ್ ಮಗ ನಾರಾಯಣಮೂರ್ತಿ ಇನ್ಫೋಸಿಸ್ನಂಥ ಕಂಪ್ನಿ ಕಟ್ಟೋದಕ್ಕೆ ಸಾಧ್ಯ ಆಗಿದ್ದು. ಅವ್ರ ಬಗ್ಗೆನೂ ನೂರಾರು ಅಬ್ಜೆಕ್ಷನ್ಸ್ ಇದ್ದಾವೆ ಅವ್ರಿಗೆ. ಇದೇ ಪ್ರಿಯಾಂಕ ಖರ್ಗೆ, ಇದೇ BK ಹರಿಪ್ರಸಾದ್ ಮಾತಾಡಲಿಲ್ವಾ ಅವ್ರ ಬಗ್ಗೆ? ಅಲ್ರಿ, ಇದು ನಮ್ಮ ದೇಶದಲ್ಲಿರೋ ಸಮಸ್ಯೆ ಇದು. ಅಲ್ಲಿ ಡೊನಾಲ್ಡ್ ಟ್ರಂಪು ಎಲಾನ್ ಮಸ್ಕ್ನ ಅಡ್ವೈಸರು ಅಂತೇಳಿ ಕ್ಯಾಬಿನೆಟ್ನಲ್ಲೇ ಇಟ್ಕೊಂಡ್ಬಿಡ್ತಾರೆ. ಜಗತ್ತಿನ ಅತಿ ದೊಡ್ಡ ಕ್ಯಾಪಿಟಲಿಸ್ಟು ನೀವು ದುಡ್ಡಿನ ಲೆಕ್ಕದಲ್ಲಿ ಅಳೆಯೋದಾದರೆ ಹಿ ಸಿಟ್ಸ್ ವಿತ್ ಡೊನಾಲ್ಡ್ ಟ್ರಂಪ್. ಅಡ್ಮಿನಿಸ್ಟ್ರೇಷನ್ನಿನ ಎಫಿಷಿಯನ್ಸಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಡಾಡ್ಜ್ ಅನ್ನುವ ಕಮಿಟಿಗೆ ಅಧ್ಯಕ್ಷತೆ ಅವ್ರದ್ದು. ಈಗಿಲ್ಲ ಬಿಡಿ, ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಹೊಸರಲ್ಲಿ ಬೇರೆ ಎಲ್ಲೂ ಇಲ್ಲ ಈ ಸಮಸ್ಯೆ, ಭಾರತದಲ್ಲಿ ಒಂದೇ. ಆಮೇಲೆ ಇದು ಅಷ್ಟು ಹೈ ಲೆವೆಲ್ನಲ್ಲಿದೆ ಅನ್ಕೋಬೇಡಿ. ನಮ್ಮ ಊರಿನಲ್ಲೇ ಯಾವನೋ ಸ್ವಲ್ಪ ಶ್ರೀಮಂತಿಕೆ ಬಂತು ಅಂದರೆ ಅವನು ತಲೆ ಒಡೆದೇ ಮಾಡಿದ್ದಾನೆ, ಅವನದು ಹಾಗೆ ಇವಂದು ಹಿಂಗೆ. ರೋಗದಿಂದ ಕಳಚಿಕೊಳ್ಳಬೇಕಾಗಿದೆ ಆದಷ್ಟು ಬೇಗ. ಹಾಗೆ BJPಯವರು, JDSನವರು ಟೆಂಡರ್ ಕೊಡುವ ಪ್ರಕ್ರಿಯೆಯಲ್ಲಿ ಏನಾದರೂ ಗೋಲ್ಮಾಲ್ ನಡೆದಿದ್ದರೆ ಪ್ರಶ್ನೆ ಮಾಡಿ ಅದನ್ನು. ಬೆಂಗಳೂರಿಗೆ ಟನಲ್ ರೋಡ್ ಬೇಕಾ ಬೇಡವಾ? ಅದು ಬೇರೆಯದೇ ರೀತಿಯ ಚರ್ಚೆ, ಅದು ಚರ್ಚೆ ಆಗಬೇಕು. ಸುಮ್ಮನೆ ಯಾರ್ದ ಹೆಸರು ಇಟ್ಕೊಂಡು ಏನೋ ಮಾಡೋದು. ಒಂದೇ ಮಾತರಮ್ನ ಎರಡೇ ನುಡಿ ಹಾಡ್ತೀವಿ ಅಂತ AICC ರೆಸಲ್ಯೂಷನ್ ಪಾಸ್ ಮಾಡ್ತು. ಕೇಂದ್ರ ಸರ್ಕಾರ, ನಮ್ಮ ದೇಶದ ಸಂಸತ್ತು ಹೇಳಿದೆ ಎಲ್ಲ 6 ನುಡಿಗಳನ್ನು ಹಾಡಬೇಕು. ಜನಗಣ ಮನಕ್ಕೆ ಎಂಥ ಮರ್ಯಾದೆಯನ್ನು, ಯಾವ ರೀತಿಯ ಗೌರವವನ್ನು ಕೊಡಲಾಗುತ್ತೋ ಅದೇ ರೀತಿಯ ಗೌರವವನ್ನು ಒಂದೇ ಮಾತರಂಗೂ ಕೊಡಬೇಕು. ಇದು ಸಂಸತ್ತು ಪಾಸು ಮಾಡಿದ ನಿರ್ಣಯ. ಕಾಂಗ್ರೆಸ್ ಏನು ಹೇಳ್ತಾ ಇದೆ? 1937ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ತೆಗೆದುಕೊಳ್ಳಲಾಗಿದ್ದ ನಿರ್ಣಯವೇ ನಮಗೂ ಫೈನಲ್ಲು ಅಂತ. ಅದರ ವಿರುದ್ಧ BJPಯವರು ದೇಶದಾದ್ಯಂತ ಒಂದು ಅಭಿಯಾನ ಮಾಡ್ತಾರಂತೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕರೆ ಕೊಟ್ಟಿದ್ದಾರೆ. ಅವರ ಪ್ರಶ್ನೆ ಇಷ್ಟೇ: 1937ರ ಕಾಂಗ್ರೆಸ್ಸಿನ ಅಧಿವೇಶನ ಈ ದೇಶದ ಸಂಸತ್ತಿಗಿಂತಲೂ ದೊಡ್ಡದಾ? ಆ ಅಧಿವೇಶನದಲ್ಲಿ ತೆಗೆದುಕೊಳ್ಳಲಾಗಿದ್ದ ನಿರ್ಣಯ ಅಂಬೇಡ್ಕರರು ಕೊಟ್ಟ ಸಂವಿಧಾನದ ಪ್ರಕಾರ ತೆಗೆದುಕೊಂಡ ನಿರ್ಣಯಕ್ಕಿಂತಲೂ ದೊಡ್ಡದಾ? ಇದನ್ನು ದೇಶ ಮೂಲೆ ಮೂಲೆಗೂ ತಲುಪಿಸಿ ಈ ಪ್ರಶ್ನೆಯನ್ನು ಕೇಳಬೇಕು ಅನ್ನುವ
ತೀರ್ಮಾನಕ್ಕೆ BJP ಬಂದಿದೆ. ದೇಶಾದ್ಯಂತ ಯುವ ಪೀಳಿಗೆಯನ್ನು ಗುರಿಯಾಗಿಸಿಕೊಂಡು ಒಂದು ಕ್ಯಾಂಪೇನ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ನಡೆದ ತ್ಯಾಗ ಬಲಿದಾನಗಳ ಕಥೆ ಹೇಳ್ತಾರಂತೆ. ಸಂಬಿತ್ ಪಾತ್ರ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. कांग्रेस पार्टी ने जानबूझकर तुष्टीकरण की राजनीति को बढ़ाया है. यह कोई राजनीतिक विषय नहीं है. हम भी इसमें पीछे नहीं हटने वाले हैं. टू नेशन थ्योरी को 1937 के कांग्रेस रिजोल्यूशन ने बोया था, वहां आरंभ हुआ था. पुनः यह जो कोशिश की गई है, इस कोशिश को किसी भी कीमत पे हम आगे नहीं बढ़ने देंगे. 26 जनवरी 1950, 24th January 1950, none other than the first president of India, Dr. Rajendra Prasad, राजेंद्र बाबू, जो कि कॉन्स्टिट्यूएंट असेंबली के प्रेसिडेंट थे, जो संविधान सभा के अध्यक्ष थे, उनके खुद का वाक्य था कि राष्ट्रीय संगीत, राष्ट्रीय गीत वंदे मातरम और जनगण मन दोनों को एक ही दृष्टिकोण से देखा जाएगा और दोनों को एक समान सम्मान प्राप्त होगा. This is what he declared on 24th of January 1950. कॉन्स्टिट्यूएंट असेंबली के अध्यक्ष और उसके पश्चात धन्यवाद दूंगा प्रधानमंत्री नरेंद्र मोदी जी को और तमाम सांसदों को, जिन्होंने खड़े होकर एक मत होकर कहा कि हम उसी विषय को आगे बढ़ाते हैं और नेशनल ऑनर को इंसल्ट नहीं होने देंगे. जनगण मन के बराबर हम वंदे मातरम को खड़ा करेंगे. हाँ, किसी को बाध्य नहीं करेंगे, मगर जो बाधित करता है वंदे मातरम को आगे बढ़ने से, वंदे मातरम को गाने से, वह दंडित होगा. आप चिंता करिए किस प्रकार से बाधित करने की कोशिश की गई वंदे मातरम को, वह भी कांग्रेस के मुख्यालय में. आप मुझे यह बताइए, आज देश से मैं पूछता हूं, पार्लियामेंट बड़ा है या CWC बड़ी है? किसके आधार पर देश चलेगा? पार्लियामेंट में जो निर्णय होंगे उसके आधार पर देश चलेगा या फिर CWC? BJPಯವರ ಅಭಿಯಾನ ಅಂತೆ ಯುವ ಸಮುದಾಯವನ್ನು ಗುರಿಯಾಗಿಟ್ಕೊಂಡು, ಜನ್ಝಿನ ಗುರಿಯಾಗಿಟ್ಕೊಂಡು ಏನಾದರೂ ಮಾಡ್ತಿದ್ದಾರಾ ಗೊತ್ತಿಲ್ಲ. ಈ ವಿಷಯವನ್ನು ತಗೊಂಡು ಹೋದರೆ ಇವತ್ತಿನ ಜನ್ಸಿಗೆ ಅಪೀಲ್ ಆಗತ್ತಾ? ನೀವು CJP ಪ್ರೊಟೆಸ್ಟ್ನಲ್ಲಿ ಭಾಗವಹಿಸಿದವರೇ ಜನ್ಝಿ, ಅದೇ ಸ್ಯಾಂಪಲ್ ಸೈಜ್ ಅಂದ್ಕೊಂಡ್ರೆ, ಅದೇ ಸ್ಯಾಂಪಲ್ಲು ಅಂದ್ಕೊಂಡ್ರೆ ಅಪೀಲ್ ಆಗೋದ್ರ ಬಗ್ಗೆ ನನಗೆ ನನ್ನದೇ ಆದ ಸಂಶಯಗಳಿದ್ದಾವೆ. ಇವತ್ತು ಈ ಕ್ಷಣ ಗಡಿಯಲ್ಲಿ ನಿಂತು ನಮ್ಮನ್ನು ಕಾಯ್ತಾ ಇರುವ ಸೈನಿಕರ ಬಗ್ಗೆನೇ ಅಷ್ಟೆಲ್ಲ ಮಾತಾಡೋರು 1937ರಲ್ಲಿ ಏನೋ ಒಂದು ನಿರ್ಣಯವನ್ನು ತೆಗೆದುಕೊಂಡು ಬಿಟ್ಟಿದ್ರು, ತುಷ್ಟೀಕರಣಕ್ಕಾಗಿ ನಿರ್ಣಯವನ್ನು ತೆಗೆದುಕೊಂಡು ಬಿಟ್ಟಿದ್ರು. ಅಂದರೆ 500 ವರ್ಷಗಳ ಹೋರಾಟದ ನಂತರ ಕಟ್ಟಲಾದ ರಾಮ ಮಂದಿರದ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದರ ಸ್ಯಾಂಪಲ್ ಸಿಕ್ತಲ್ಲಿ. ರಾಮ ಮಂದಿರ ಅವ್ರ ವಾಟ್ ಎವರ್ ಡ್ಯಾಶ್ ಡ್ಯಾಶ್ ಅಂತ ಒಬ್ಬ ಹುಡುಗಿ ಹೇಳಿದ್ದು ಕೇಳಿಸ್ಕೊಂಡೆ ನಾನು. 500 ವರ್ಷದ ಹೋರಾಟದ ನಂತರ ಆಗಿದ್ದು. ಅವರಿಗೆ 1937ರಲ್ಲಿ ವಂದೇ ಮಾತರಂನ 2 ಚರಣಗಳಿಗೆ ಕಟ್ ಮಾಡಲಾಗಿತ್ತು. ಅದರಿಂದ ಮುಂದೆ ದೇಶ ವಿಭಜನೆಗೆ ದಾರಿ ಆಯಿತು ಅನ್ನೋದು ಮ್ಯಾಟರ್ ಆದರೂ ಆಗತ್ತಾ? ನನಗೆ ನನ್ನದೇ ಆದ ಸಂಶಯಗಳಿದ್ದಾವೆ. ಇದನ್ನು ಪೆಸಿಮಿಸ್ಟಿಕ್ ಆಗಿ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅನಿಸಿದರೆ ಐ ಕಾಂಟ್ ಹೆಲ್ಪ್ ಇಟ್. ಇನ್ನು ಮುಂಗಾರು ಅಧಿವೇಶನ, ಸಂಸತ್ತಿನ ಅಧಿವೇಶನ ಇನ್ನೂ ಮುಗಿದಿಲ್ವಾ? ಫಾರ್ಮಲಿ ಮುಗಿದಿಲ್ವಂತೆ. 10 ದಿವಸ ಆಗಿದೆ. 10 ದಿವಸಗಳಿಂದ ಅಧಿವೇಶನ ನಡೀತಾ ಇಲ್ಲ. ಯಾಕೆ? ಅಧಿವೇಶನ ಮುಗಿದು 1-2 ದಿವಸಕ್ಕೆ ಪ್ರೋರೋಗ್ ಅನ್ನೋದನ್ನು ಒಂದು ಪಬ್ಲಿಷ್ ಮಾಡ್ತಾರಂತೆ. ಅಧಿವೇಶನ ಆಯಿತು, ಹಿಂಗೆಲ್ಲ ಆಯಿತು ಅಂತ. ಈ ಸಲ 10 ದಿವಸ ಆದರೂ ಇನ್ನೂ ಅದನ್ನು ಪಬ್ಲಿಷ್ ಮಾಡಿಲ್ಲ. ಇದರಲ್ಲೇನೋ ಷಡ್ಯಂತ್ರದ ಸುಳಿವು ವಿರೋಧ ಪಕ್ಷಗಳಿಗೆ ಸಿಗ್ತಾ ಇದೆ. ಏನು ಷಡ್ಯಂತ್ರ ಇರಬಹುದು? ಇದೇ ಪಾರ್ಲಿಮೆಂಟ್ ಸೆಷನ್ನಿನ ಲೆಕ್ಕದಲ್ಲೇ ಇನ್ನೊಂದು ಸಲ ಎಲ್ಲರನ್ನೂ ಕರೆದು ಡಿಲಿಮಿಟೇಷನ್ ಬಿಲ್ ಪ್ರೆಸೆಂಟ್ ಮಾಡಿಬಿಡ್ತಾರಾ? ಡಿಲಿಮಿಟೇಷನ್ ಬಿಲ್ಗೋಸ್ಕರ, ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಗೋಸ್ಕರ ವಿಶೇಷ ಅಧಿವೇಶನವನ್ನು ಕರೆಯಲಾಗುತ್ತೆ ಅನ್ನೋದೊಂದು ಚರ್ಚೆ ಇತ್ತಲ್ಲ. ಅದು ಬಿಟ್ಟು ಮುಂಗಾರು ಅಧಿವೇಶನನೇ ಇನ್ನೂ ಮುಗಿದಿರಲಿಲ್ಲ, ಇದರ ಭಾಗವಾಗಿ ಇನ್ನೊಂದು ಸಲ ಬನ್ನಿ ಅಂತೇಳಿ ಕರೆದು ಬಿಡ್ತಾರಾ ಅನ್ನುವ ಸಂಶಯ, ಷಡ್ಯಂತ್ರದ ವಾಸನೆ ವಿರೋಧ ಪಕ್ಷಗಳಿಗೆ ಬರ್ತಾ ಇದೆ. ಈ ಸಲ ಯಾಕೆ ತರಲಿಲ್ಲ ಡಿಲಿಮಿಟೇಷನ್ ಬಿಲ್ಲು? DMKದು ಎಕ್ಸಾಕ್ಟ್ ಸ್ಟ್ಯಾಂಡ್ ಗೊತ್ತಾಗ್ತಿಲ್ವಂತೆ ಸರ್ಕಾರಕ್ಕೆ. DMK ಕಾಂಗ್ರೆಸ್ಸಿನ ಮೈತ್ರಿಕೂಟದ ಭಾಗವಾಗಿದ್ದಾಗ ಸ್ವತಃ ಸ್ಟಾಲಿನ್ ಕಪ್ಪು ಪ್ಯಾಂಟು ಕಪ್ಪು ಶರ್ಟು ಹಾಕ್ಕೊಂಡು ಡಿಲಿಮಿಟೇಷನ್ ಬಿಲ್ಲನ್ನು ಏನು ತುಂಬಿದ ಸಭೆಯಲ್ಲಿ ಸುಟ್ಟುಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ವಿರೋಧ ಇತ್ತು. ತಮಿಳುನಾಡು ರಾಜ್ಯ ರಾಜಕಾರಣದ ಬದಲಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನವರು ಅವ್ರನ್ನ ಬಿಟ್ಟು ವಿಜಯ್ ಜೊತೆಗೆ ಸೇರ್ಕೊಂಡಿದ್ದಾರೆ, TVK ಜೊತೆಗೆ. ಹಂಗಿರುವಾಗ
ತಮಿಳ್ನಾಡಿಗೆ ಅನ್ಯಾಯ ಆಗದೇ ಇದ್ದರೆ ಸಾಕು, ತಮಿಳ್ನಾಡಿಗೆ ಅನ್ಯಾಯ ಆಗದೇ ಇದ್ದರೆ ಸಾಕು ಅಂತ DMK ಹೇಳೋದಕ್ಕೆ ಶುರು ಮಾಡಿತು. 22 ಸಂಸದರಿದ್ದಾರೆ DMK ಅವರು. ತಮಿಳುನಾಡಿಗೆ ಅನ್ಯಾಯವಾಗದಂತೆ ಅಥವಾ ದಕ್ಷಿಣದ ಯಾವ ರಾಜ್ಯಕ್ಕೂ ಅನ್ಯಾಯವಾಗದಂತೆ ಈ ಮಸೂದೆಯನ್ನು ನಾವು ಕಾನೂನನ್ನಾಗಿ ಪರಿವರ್ತಿಸ್ತೀವಿ ಅಂತ ಸರ್ಕಾರದ ಕಡೆಯಿಂದ ಸ್ಟಾಲಿನ್ ಅವರನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನಗಳನ್ನು ನಡೆದವು. ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಲಿಲ್ಲವೋ ಅಥವಾ ಈ ಮಸೂದೆಗೆ ನಾವು ಬೆಂಬಲ ಕೊಟ್ಟರೆ ನಮಗೆ ಇನ್ನೂ ಇಂತಿಂಥ ಬೇಡಿಕೆಗಳಿದ್ದಾವೆ ಅಂತೇನಾದರೂ ಅವರು ಕಂಡೀಷನ್ ಹಾಕಿದಾರೋ, ಒಟ್ಟಿನಲ್ಲಿ ಮಾತುಕತೆ ಮುಗೋದಿಲ್ಲ. ಸೆಷನ್ ಮುಂದಕ್ಕೆ ಹೋಗ್ಬಿಟ್ಟಿದೆ. ಕನ್ವಿನ್ಸಿಂಗ್ ಪ್ರಾಸೆಸ್ ನಡೀತಾ ಇದೆ ಅಂತ ಹೇಳ್ತಾರೆ. ಕನ್ವಿನ್ಸಿಂಗ್ ಪ್ರಾಸೆಸ್ ನಡೀತಾ ಇದೆ. ಕನ್ವಿನ್ಸ್ ಆದಮೇಲೆ ಇನ್ನೊಂದು ಸಲ ಮಸೂದೆಯನ್ನು ಮಂಡಿಸ್ತಾರೆ ಅನ್ನೋ ಸುದ್ದಿ ಇದೆ. ಏನಾಗುತ್ತೋ ನೋಡೋಣ, ಆದಾಗ ಹೇಳ್ತೀನಿ. ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರ ಹತ್ಯಾಕಾಂಡದ ಕೇಸ್ಗಳು ರೀಓಪನ್ ಆಗ್ತಾವ. ಹೆಂಗೆ ರಾಷ್ಟ್ರಮಟ್ಟದ ತನಿಖೆಗೆ NIA ಅಂತಿದೆಯಲ್ಲ, ಹಾಗೆ ಕಾಶ್ಮೀರದಲ್ಲಿ SIA ಅಂತಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್, NIA ಸ್ಪೆಷಲ್ ಇನ್ವೆಸ್ಟಿಗೇಷನ್ ರೀತಿಯಲ್ಲಿ SIA ಅವರು ಮಾಡ್ತಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಕೇಸ್ಗಳನ್ನು ಒಂದೊಂದಾಗಿ ರೀಓಪನ್ ಮಾಡ್ತಾ ಇದ್ದಾರಂತೆ. ಯಾವ್ಯಾವ ಕೇಸು ಲಿಸ್ಟೇ ಇದೆ. ನೀಲಕಂಠ ಗಂಜು, ಜಸ್ಟಿಸ್ ನೀಲಕಂಠ ಗಂಜು ಮರ್ಡರ್ ಕೇಸು. ಟೀಕಾಲಾಲ್ ಟಪ್ಲು ಜಮ್ಮು ಕಾಶ್ಮೀರದ BJP ಉಪಾಧ್ಯಕ್ಷರಾಗಿದ್ದರು, ಅವರ ಮರ್ಡ್ರು. ಸರ್ವಾನಂದ ಕೌಲ್ ಪ್ರೇಮಿ, ಕವಿ, ಲೇಖಕ, ಪತ್ರಕರ್ತ, ಆ ಕೊಲೆ ಕೇಸು. ಸರಳಾ ಭಟ್, ನರ್ಸ್ ಸರಳಾ ಭಟ್ ಕೊಲೆ ಕೇಸು. ವಂಧಮಾ ಹತ್ಯಾಕಾಂಡ, 23 ಕಾಶ್ಮೀರಿ ಪಂಡಿತರನ್ನು ಒಂದೇ ಊರಿನಲ್ಲಿ ಒಂದೇ ಸಲ ಕೊಲ್ಲಲಾಗಿತ್ತು. ಈ ಎಲ್ಲ ಕೇಸ್ಗಳನ್ನು ರೀಓಪನ್ ಮಾಡಿ SIA ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತನಿಖೆ ನಡೆಸುತ್ತಂತೆ. ಅದರ ಪ್ರಾಸೆಸ್ ಶುರುವಾಗಿದೆ. ನೀಲಕಂಠ ಗಂಜು ಇಡೀ ದೇಶ ಬೆಚ್ಚಿ ಬೀಳಿಸಿದ್ದ ಕೊಲೆ ಅದು. ನ್ಯಾಯಮೂರ್ತಿಯಾಗಿದ್ದರು. 1989ರಲ್ಲಿ JKLFನ ಸ್ಥಾಪಕ ಮಕ್ಬೂಲ್ಗೆ ಮರಣದಂಡನೆ ವಿಧಿಸಿದ್ರು. ಅವರನ್ನು ನಡು ರಸ್ತೆಯಲ್ಲಿ ಕೊಂದು ಅವರು ಪ್ರಾಣ ಹೋಗುತ್ತೆ ಅನ್ನುವ ಸ್ಥಿತಿಯಲ್ಲಿ ಒದ್ದಾಡ್ತಾ ಇರುವಾಗ ಸುತ್ತಲೂ ಬೈಕ್ನಲ್ಲಿ ಸುತ್ತುತ್ತಿದ್ದರು ಭಯೋತ್ಪಾದಕರು. ಯಾರೂ ಅವ್ರಿಗೊಂದು ಹನಿ ನೀರು ಕುಡಿಸಬಾರ್ದು ಅಂತ. ಟೀಕುಲಾಲ್ ಟಪ್ಲು 1989ರಲ್ಲಿ ಶ್ರೀನಗರದ ಮನೆ ಎದುರಿಗೆ ಹೊಡೆದು ಕೊಲ್ಲಲಾಗಿತ್ತು. BJP ರಾಜ್ಯ ಘಟಕದ ಉಪಾಧ್ಯಕ್ಷರಾಗಿದ್ದರು. ಅದಾದ ನಂತರ ಕಾಶ್ಮೀರಿ ಪಂಡಿತರ ವಲಸೆ ಜಾಸ್ತಿ ಆಯಿತು. ಸರಳಾ ಭಟ್ ನರ್ಸ್, ಆಕೆಯನ್ನು ಕಿಡ್ನ್ಯಾಪ್ ಮಾಡಿ 5 ದಿನ ನಿರಂತರವಾಗಿ ಅತ್ಯಾಚಾರಕ್ಕೊಳಪಡಿಸಿ ಕೊಂದು ಹಾಕಿದ್ರು. ಶೇರೆ ಕಾಶ್ಮೀರ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ನರ್ಸ್ ಆಗಿದ್ದಂಥ ಸರಳಾ ಭಟ್, ಆಕೆ JKLFನ ಕರೆ ಏನಿತ್ತಲ್ಲ, ಕಾಶ್ಮೀರಿ ಪಂಡಿತರು ರಾಜ್ಯ ಬಿಟ್ಟು ಹೋಗಬೇಕು ಅಂತ, ಅದನ್ನು ವಿರೋಧ ಮಾಡಿದರು ಬಹಿರಂಗವಾಗಿ. ಅದಕ್ಕಾಗಿ 5 ದಿನ ಅತ್ಯಾಚಾರ ಮಾಡಿ ಕೊಂದರು. ಎಷ್ಟು ಕೊಲೆಗಳ ಪೈಕಿ ಸರ್ವಾನಂದ್ ಕೌಲ್ ಅವರಿಗೆ ಪ್ರೇಮಿ ಅಂತಾನು ಕರೀತಾ ಇದ್ರು. ಆ ಸರ್ವಾನಂದ್ ಕೌಲ್ ಕೊಲೆ ಇದೆಯಲ್ಲ, ಆರ್ ಮೂನ್ ಹ್ಯಾಸ್ ಬ್ಲಡ್ ಕ್ಲಾಟ್ಸ್ ಅಂತ ಒಂದು ಪುಸ್ತಕ ಇದೆ, ಓದ್ಬೇಕು ನೀವು ಅದನ್ನು. ಆರ್ ಮೂನ್ ಹ್ಯಾಸ್ ಬ್ಲಡ್ ಕ್ಲಾಟ್ಸ್. ಸರ್ವಾನಂದ ಕೌಲ್ ಪ್ರೇಮಿ ಜಾತ್ಯತೀತತೆ ಅನ್ನುವ ಭ್ರಮೆಯನ್ನು ತಲೆಗೆ ತುಂಬಿಕೊಂಡು ಬದುಕ್ತಾ ಇದ್ದ ಲೇಖಕ. ಭ್ರಮೆ ತಲೆಗೆ ತುಂಬಿಕೊಂಡಿದ್ದ ಲೇಖಕ. ಅವರ ಮನೆಯ ದೇವರ ಕೋಣೆಯಲ್ಲಿ ಭಗವದ್ಗೀತೆ, ಕುರಾನನ್ನು ಒಟ್ಟೊಟ್ಟಿಗೆ ಇಟ್ಟು ಪೂಜೆ ಮಾಡ್ತಾ ಇದ್ದ ಮನುಷ್ಯ. ಅನೇಕ ಧಾರ್ಮಿಕ ಪುಸ್ತಕಗಳನ್ನು ಕಾಶ್ಮೀರಿಗೆ ಭಾಷಾಂತರ ಮಾಡಿದ್ರು ಅವರು. ಕಾಶ್ಮೀರಿ ಪಂಡಿತರು ಕಡಿಮೆ ಬಿಟ್ಟು ತೊಲಗಬೇಕು ಅಂತ ಭಯೋತ್ಪಾದಕರ ಕರೆ ಕೊಟ್ಟಾಗ, ಅರೆ ನನಗೇನಾಗುತ್ತೆ, ನಾನು ಹಿಂದೂ ಮುಸ್ಲಿಂ ಏಕತೆಗಾಗಿ ನನ್ನ ಜೀವನವನ್ನೇ ಸವಿಸಿದ್ದೀನಿ ಅಂದರು ಸರ್ವಾನಂದ್ ಕೌಲ್. ಇಲ್ಲ ಬಂದು ಕೊಂದು ಬಿಡ್ತಾರಂತೆ ಅಂದಾಗ ಭಯೋತ್ಪಾದಕರಾಗಿ ಹೋಗಿದ್ರಲ್ಲ ಅವರೆಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರು, ನನ್ನ ಕೈಯಲ್ಲಿ ಓದಿರೋ ಹುಡುಗರು, ಅವ್ರು ನನ್ನನ್ನೇ ಹಾಕ್ಕೊಳ್ತಾರೆ ಅಂದ್ಬಿಟ್ಟ ಮನುಷ್ಯ. ಯಾರು ಹೇಳಿದ್ರು ಕೇಳಲಿಲ್ಲ. ಅಂತಿಮವಾಗಿ ಭಯೋತ್ಪಾದಕರು ಮನೆಗೆ ಬಂದು ನಿಮ್ಮ ಮನೆಯಲ್ಲಿದ್ದ ದುಡ್ಡು ಒಡವೆಗಳನ್ನೆಲ್ಲ ಒಂದು ಟ್ರಂಕಿಗೆ ತುಂಬ್ಕೊಳ್ಳಿ ಅಂದರು. ಟ್ರಂಕಿಗೆ ತುಂಬ್ಕೊಂಡು ಆತನ ತಲೆ ಮೇಲೆ ಹೊರಿಸ್ಕೊಂಡು ನಡೀರಿ ಅಂದರು. ಸರ್ವಾನಂದ್ ಕೌಲ್ ಮಗ ಹೇಳ್ತಾನೆ, ಅಪ್ಪಂಗೆ ವಯಸ್ಸಾಗಿದೆ, ಇದನ್ನು ಟ್ರಂಕ್ ನಾನು ಹೊತ್ಕೊಂಡು ಬರ್ತೀನಿ. ಹೊತ್ಕೊಂಡು ಹೋಗ್ತಾರೆ. ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಎಲ್ಲೋ ದೂರದಿಂದ ಗುಂಡಿನ ಸೌಂಡ್ ಬರುತ್ತೆ, ಢಮ್ ಢಮ್ ಅಂತ 2 ಗುಂಡಿನ ಶಬ್ದ. ಮನೇಲಿ ಹೆಣ್ಮಕ್ಳಷ್ಟೇ ಇದ್ದಾರೆ. ಹೋಗೋದಕ್ಕೆ ಧೈರ್ಯ ಇಲ್ಲ ಅವ್ರಿಗೆ. ಬೆಳಗ್ಗೆ ಎದ್ದು ಹುಡುಕ್ತಾ ಹೋದರೆ ಒಂದು ಮರಕ್ಕೆ ಅವರಿಬ್ಬರನ್ನು ಕಟ್ಟಿ ಹಾಕಿ ಗುಂಡು ಹೊಡೆದಿದ್ದರು. ಸರ್ವಾನಂದ್ ಕೌಲ್ ಪ್ರೇಮಿ, ಜಾತ್ಯತೀತತೆ ಅನ್ನುವ ಭ್ರಮೆಯನ್ನು ತಲೆಗೆ ತುಂಬಿಕೊಂಡು ಬದುಕ್ತಾ ಇದ್ದಂಥ ಲೇಖಕ. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್. ಭಗವದ್ಗೀತೆ, ಕುರಾನನ್ನು ಎರಡನ್ನೂ ದೇವರ ಮನೆಯಲ್ಲಿ ಇಟ್ಕೊಂಡು ದಿನನಿತ್ಯ ಪೂಜೆ ಮಾಡ್ತಾ ಇದ್ದ ಮನುಷ್ಯ.
ಇವರೆಲ್ಲರ ಕೊಲೆ ಪ್ರಕರಣಗಳ ತನಿಖೆ ಮತ್ತಾಗುತ್ತಂತೆ. ಈ ದೇಶದಲ್ಲಿ ಇಂಥವು ನಡೆದಿದ್ದಾವೆ ಸರ್, ನಡೆದಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.